करतले वेणुं करे कङ्कणं सर्वाङ्गे हरिचन्दनं च कलया कण्ठे च मुक्तावलिः गोपस्त्री परिवेष्टितो विजयते गोपालचूडामणिः. ಮಹಾಗುರು ದಂಪತಿಗಳ ಪವಿತ್ರವೂ ಮಂಗಲವಾದ ಪಾದಾರವಿಂದಗಳನ್ನು ಸ್ಮರಿಸ್ತಾ ಎಲ್ಲ ಭಾಗವತ ಬಂಧುಗಳಿಗೂ ನಮಸ್ಕರಿಸುತ್ತಾ ಹಿಂದಿನ ಪಾಠವನ್ನು ಮುಂದುವರಿಸೋಣ. ಹಿಂದಿನ ಪಾಠದಲ್ಲಿ ಮೀರಾಬಾಯಿಯ ಕೆಲವು ವೃತ್ತಾಂತಗಳನ್ನು ತಿಳಿಸಿದವು. ಒಂದು ಘಟ್ಟದವರೆಗೂ ಬಂದಿತ್ತು. ಅವಳ ಬಾಲ್ಯದಿಂದ ಹಿಡಿದು ಹೇಗೆ ಕೃಷ್ಣನನ್ನು ಆರಾಧಿಸ್ತಾ ಇದ್ದು, ತನ್ನ ಒಂದು ಪುಟ್ಟ ವಿಗ್ರಹವನ್ನು, ಒಬ್ಬ ಸಾಧುಗಳಿಂದ ಪಡೆದಂಥ ವಿಗ್ರಹವನ್ನು ಅವರು ಇಷ್ಟವಿಲ್ಲದೆ ಇದ್ರೂ ಕೊಡೋದಕ್ಕೆ ಇವಳು ಇಷ್ಟಪಟ್ಟಿದ್ದರಿಂದ ತುಂಬ ತನ್ನ ಜೊತೆಲೇ ಇಟ್ಕೊಂಡಿದ್ದನ್ನು ನೋಡಿ ಅವರು ಒಂದು ಸಂಸ್ಕಾರ ಇರಬಹುದು ಅಂಥೇಳಿ ಇವಳು ಕೊಟ್ಟು ಹೋಗಿದ್ದ ವಿಗ್ರಹವನ್ನು ಇಟ್ಕೊಂಡು ಅದರ ಮುಂದೆ ಹಾಡುಗಳನ್ನು ಹಾಡ್ತಾ ಇದ್ಲು, ಭಜನೆಯನ್ನು ಮಾಡ್ತಾ ಇದ್ಲು. ಅವನಲ್ಲಿ ಆ ವಿಗ್ರಹದಲ್ಲಿ ನಮಗೆ ವಿಗ್ರಹ ಅಂತಷ್ಟೇ, ಆದರೆ ಅವಳಿಗೆ ನೇರವಾಗಿ ಕೃಷ್ಣ ಕಾಣ್ತಿದ್ನೇನೋ, ಅವನ ನಗುಮುಖ ಕಾಣ್ತಾ ಇತ್ತು ಅವಳಿಗೆ. ಅವನು ದುಃಖದಿಂದ ಇರೋವಂಥ ಕೆಲವು ಅಂಶಗಳು ಕಾಣ್ತಾ ಇತ್ತು. ಆವಾಗ ಅವಳಿಗೆ ದುಃಖವಾಗ್ತಾ ಇತ್ತು. ಹೀಗೆ ಎಲ್ಲ ಭಾವನೆಗಳು ಕೂಡ ಅವಳಿಗೆ ಕೃಷ್ಣನ ಭಾವನೆಗಳು ಕಾಣ್ತಾ ಇತ್ತು ಅಂತ ಹೇಳ್ತಾರೆ. ನೋಡಿ ಆನಂದ ಪಟ್ಟಿದ್ದ ಸಂದರ್ಭಗಳು ಉಂಟು. ತುಂಬ ಆನಂದ ಮಿತಿ ಮೀರಿ ಹೋದಾಗ ಅವಳು ಕುಣಿತಾ ಇದ್ಲು, ನಾಟ್ಯವಾಡ್ತಾ ಇದ್ಲು, ಇತ್ಯಾದಿ ಇತ್ಯಾದಿ ಅನೇಕ ವಿಷಯಗಳನ್ನು ಕೇಳ್ತೀವಿ. ಹಾಗೆ ಅವಳಿಗೆ ಮದುವೆ ಮಾಡಬೇಕು ಅಂತ ಬಂದಾಗ ಮದುವೆಯೂ ಆಯಿತು. ಭೋಜರಾಜನ ಜೊತೆಯಲ್ಲಿ ಮದುವೆ ಆಯಿತು. ಆದರೆ ಯಾವ ಒಂದು ಆಸಕ್ತಿಯನ್ನು ದಾಂಪತ್ಯ ಒಂದು ಭಾವದಲ್ಲಿ ಅವಳು ತೋರಿಸ್ತಾ ಇರಲಿಲ್ಲ. ಅವಳ ಪಾಡುಗಳು ಓಡಾಡ್ತಾ ಇದ್ಲು. ಆದರೆ ಮನೆ ಕೆಲಸ, ಗೃಹಿಣಿಯಾಗಿ ಏನು ಕೆಲಸ ಮಾಡಬೇಕು ಅದೆಲ್ಲ ಮಾಡ್ತಾ ಇದ್ಲು ಅನ್ನೋದನ್ನ ಕೇಳ್ತೀವಿ. ಭೋಜರಾಜನ ಇಷ್ಟದಂತೆ ಏನು ಬೇಕೋ ಅದನ್ನು ಮಾಡ್ತಾ ಇದ್ಲು. ಅವರ ಅತ್ತೆ ಏನು ಹೇಳ್ತಾರೋ ಅದನ್ನು ಮಾಡ್ತಾ ಇದ್ಲು. ಅದ್ರ ಜೊತೆಗೆ ಸಂಜೆ ಆಯಿತು ಅಂತ ಹೇಳಿದ್ರೆ ಅವಳೊಂದು ದೇವಸ್ಥಾನ ಇತ್ತು, ಅದು ಪರ್ಮಿಷನ್ ತಗೊಂಡಿದ್ದು ಭೋಜರಾಜನ ಹತ್ರ. ಅಲ್ಲಿ ಹೋಗ್ಬಿಟ್ಟು ರಾತ್ರಿ ಎಲ್ಲ ಅಲ್ಲೇ ಕಳೀತಾ ಇದ್ಲು. ಅವಳ ಹಾಡು ಅಂತ ಹೇಳಿದ್ರೆ ಅವಳು ಭಜನೆ ಮಾಡ್ತಾ ಇದ್ರೆ ಎಷ್ಟು ಮಧುರವಾದ ಕಂಠದಿಂದ ಭಜನೆ ಮಾಡ್ತಿದ್ಲು. ಹಾಗೆ ಭಗವಂತನ ಭಾವದಲ್ಲಿ ಮುಳುಗಿ ಅದರಲ್ಲಿ ಅವಳು ಭಜನೆ ಮಾಡ್ತಾ ಇದ್ಲು. ಅದನ್ನು ಕೇಳೋದಕ್ಕೆ ನೋಡೋದಕ್ಕೆ ಜನ ತುಂಬ ಇಷ್ಟಪಡ್ತಾ ಇದ್ರು. ಇಷ್ಟಪಟ್ಟು ಅನೇಕ ಜನ ಸಾಧುಗಳು ಬರ್ತಾ ಇದ್ರು, ಬಂದು ಅವಳನ್ನು ನೋಡ್ತಾ ಇದ್ರು, ನೋಡಿ ಕೇಳ್ತಾ ಇದ್ರು ಅವಳ ವಿಷಯವನ್ನು, ಅವಳ ಹಾಡುಗಾರಿಕೆಯನ್ನು ಅಲ್ಲಿ ಪಾಲ್ಗೊಳ್ತಾ ಇದ್ರು. ಆದರೆ ಇದೆಲ್ಲ ಅವ್ರಿಗೆ ಇಷ್ಟವಾಗಲಿಲ್ಲ ಮನೆಯವರಿಗೆ ಅಂತ ಕೇಳಿದ್ದೀವಿ. ಅರಮನೆಯಲ್ಲಿ ಯಾರಿಗೂ ಇಷ್ಟವಾಗಲಿಲ್ಲ. ಯಾಕೆಂದರೆ ಅವಳು ಸಾಧುಗಳ ಜೊತೆಯಲ್ಲಿ ಅವ್ರ ಮುಂದೆ ಭಗವಂತನ ಮುಂದೆ ನರ್ತನ ಮಾಡೋದು, ರಾತ್ರಿ ಹೊತ್ತೆಲ್ಲ ಇರೋದು ಅನ್ನೋದು ಅವರ ಕೌಟುಂಬಿಕ ಸಂಪ್ರದಾಯಕ್ಕೆ ವಿರುದ್ಧವಾಗಿದೆ, ಅದು ವಿರುದ್ಧವಾಗಿತ್ತು. ಹಾಗಾಗಿ ಅವ್ರು ಯಾರು ಅದನ್ನು ಒಪ್ತಿರಲಿಲ್ಲ, ಬೇಡ ಅಂತ ಹೇಳ್ತಾ ಇದ್ರು, ಆದರೆ ಕೇಳಲಿಲ್ಲ. ಹೀಗೆ ಏನೇನಾಯಿತು ಘಟನೆಗಳೆಲ್ಲ ವಿವರಿಸಿದ್ರು ಹಿಂದೆ. ಒಂದು ಅಕ್ಬರು ತಾನ್ಸೇನ್ ಜೊತೆ ಬಂದಿದ್ದ, ಒಂದು ಇವಳ ಹಾಡನ್ನು ಕೇಳಬೇಕು ಅಂತ. ವಿಶೇಷವಾಗಿ ಏನಂತ ಹೇಳಿದ್ರೆ ಇವಳು ಭಕ್ತಿಭಾವದಲ್ಲಿ ಮುಳುಗಿ ಹೇಳುವಾಗ ಕೃಷ್ಣ ನೇರವಾಗಿ ಬರ್ತಾನಂತೆ, ಬಂದು ಅವನ ಜೊತೆ ಮಾತಾಡ್ತಾಳಂತೆ ಇವಳು ಅನ್ನೋ ವಿಷಯ ತುಂಬ ಹರಡುತ್ತೆ ಎಲ್ಲ ಕಡೆಯೂ. ಆದ್ದರಿಂದ ಅವರೆಲ್ಲ ಏನು ಮಾಡಿದ್ರು, ಅದನ್ನು ನೋಡಬೇಕು ಅಂಥೇಳಿ ಖುಷಿಪಟ್ಟು ಬರ್ತಾ ಇದ್ರು. ಆದರೆ ಕೃಷ್ಣ ಕಾಣಿಸ್ತಾ ಇರಲಿಲ್ಲ ಅವ್ರಿಗೆ ಯಾರಿಗೂ, ಅವಳಿಗೆ ಮಾತ್ರ ಕಾಣಿಸ್ತಾ ಇತ್ತು. ಆದರೂ ಕೂಡ ಆ ಭಾವದಲ್ಲಿ ಅವ್ರು ಅವಳು ಹೇಳೋದನ್ನು ಕೇಳಬೇಕು ಅನ್ನೋ ಒಂದಿಂದ ಬಂದಿದ್ದ ಅಂತ ಹೇಳ್ತಾರೆ ಕತೆ. ಆದರೆ ಅದ್ರ ಹಿಂದೆ ನಾನು ಹೇಳಿದ ಹಾಗೆ ಅಕ್ಬರ್ ಕಾಲ ಇನ್ನು ಸ್ವಲ್ಪ ಲೇಟಾಗಿ ಆಯಿತು, ಇವಳು ಆ ಸಮಯದಲ್ಲಿ ಇರಲಿಲ್ಲ ಅಂತ. ಅದರಿಂದ ಅದೇನೋ ಒಂದು ಇದಾಗಿದೆ, ಚರಿತ್ರೆ ಸ್ವಲ್ಪ ವ್ಯತ್ಯಾಸಗಳಾಗಿದೆ. ಹಿಂದೆ ನಾನು ಜ್ಞಾಪಿಸ್ಕೊಂಡ ಹಾಗೆ ಇವಳದ್ದು ಅಥಾರಿಟೇಟಿವ್ ಗ್ರಂಥ ಅಂತ ಎಷ್ಟು ಘಟನೆಗಳು ಅಂತ ಹೇಳೋಕ್ಕಾಗಲ್ಲ. ಮೇಯ್ನ್ ಘಟನೆ ಒಂದೇ ಅದು ಸರಿಯಾಗಿರುತ್ತೆ, ಆದರೆ ವಿವರಣೆಗಳಲ್ಲಿ ವ್ಯತ್ಯಾಸಗಳು ಬಂದೇ ಬರುತ್ತೆ ಅನ್ನೋದನ್ನು ಹೇಳಿದ್ದೆ. ಆ ರೀತಿ ಇದರಲ್ಲೂ ಕೂಡ ಆಯಿತು ಅನ್ನೋದನ್ನು ಗಮನಿಸ್ತೀವಿ. ಆವಾಗ ಮುಸಲ್ಮಾನ ಬಂದ್ಬಿಟ್ನಲ್ಲ ನಮ್ಮ ರಜಪುತ್ರ ಇದಕ್ಕೆ. ಯಾಕಂದ್ರೆ ಬದ್ಧವೇರಿಗಳು ಇಬ್ಬರು, ರಜಪುತ್ರರು ಮತ್ತು ಮುಸಲ್ಮಾನರು. ಹಾಗಿದ್ದ ಅಕ್ಬರ್ ಬಂದ್ಬಿಟ್ಟಲ್ಲ, ಅಂಥದ್ದಕ್ಕೆ ಇವಳಿಗೆ ಕಾರಣವಾಗ್ಬಿಟ್ಲಲ್ಲ ಬೀರ, ಇವಳಿಂದಾನೇ ಹೀಗಾಯಿತು ಅಂಥೇಳಿ ಅವನು ರಾಣನಿಗೆ ತುಂಬ ಕೋಪ ಬಂದ್ಬಿಡ್ತು. ಕೋಪ ಬಂದು
ಅವಳನ್ನು ತೊಲಗು ನೀನು ನೀರಲ್ಲಿ ಬಿದ್ದು ಮುಳುಗಿ ಹೋಗಿ ನೀನು ನನ್ನ ಮುಖ ನೋಡಬೇಡ ಅಂಥೇಳಿ ಬೈದುಬಿಟ್ಟ ಅಂಥೇಳಿ ಕೇಳ್ತೀವಿ. ಆ ಸಮಯದಲ್ಲಿ ಅವಳು ಮುಳುಗಬೇಕು ಅಂತ ಹೋದಾಗ ಹಿಂದ್ಗಡೆಯಿಂದ ಕೃಷ್ಣ ಸ್ಪರ್ಶ ಮಾಡಿ ನೀನು ಎಲ್ಲೂ ಹೋಗಬೇಡಮ್ಮ, ನೀನು ನನ್ನ ಪ್ರದೇಶಕ್ಕೆ ಬಾ, ಅಂದರೆ ಬೃಂದಾವನಕ್ಕೆ ಬಾ ನೀನು ಅಂಥೇಳಿ ಹೇಳ್ತಾನೆ. ಅಂದರೆ ನಿನ್ನ ಇಲ್ಲಿಂದ ಮುಂದಕ್ಕೆ ನಿನಗೂ ನಿನ್ನ ಪತಿಗೂ ಇರೋ ಸಂಬಂಧ, ಅಂದರೆ ರಾಣನಿಗೂ ಇರೋ ಸಂಬಂಧ ಮುಗೀತು ಅಂತ ತಿಳ್ಕೊ, ನೀನು ಬೃಂದಾವನಕ್ಕೆ ಬಾ, ನೀನು ನಾನು ಅಲ್ಲಿದ್ದೀನಿ ಅಂಥೇಳಿ ಕರ್ಕೋತಾನೆ ಅನ್ನೋದನ್ನು ಹಿಂದೆ ಕೇಳಿದ್ವು. ಆವಾಗ ಬೃಂದಾವನಕ್ಕೆ ಬರೋ ಅಂಥ ಒಂದು ಸಂದರ್ಭ ಅವನ್ನು ಆ ತರಹ ಕಥೆಯ ಮೂಲಕ ಹೇಳ್ತಾರೆ. ಎರಡನೇ ವರ್ಷನ್ ಇತ್ತು, ಅದನ್ನೂ ಹಿಂದಿನ ಸಲ ಹೇಳಿದ್ದೆ. ಅದೇನಪ್ಪ ಅಂತ ಹೇಳಿದ್ರೆ, ರಾಣ ಬಂದಿದ್ದು ಉಂಟು, ಅಯ್ಯೋ ಇವನು ಅಕ್ಬರ್ ಬಂದಿದ್ದು ಉಂಟು. ಆದರೆ ಇವಳಿಗದು ಪಾಪ ಗೊತ್ತಿಲ್ಲ, ಮಾರು ವೇಷದಲ್ಲಿ ಬಂದಿರ್ತಾರೋ. ಅಕ್ಬರ್ ಹಾಗೆ ಬರೋಕ್ಕಾಗಲ್ಲ, ಮಾರು ವೇಷದಲ್ಲಿ ಬಂದಿರ್ತಾರೆ. ಬಂತು ಅವರೆಲ್ಲ ಮುಗಿಸ್ಕೊಂಡು ಹೋಗೋವಾಗ ಒಂದು ನೆಕ್ಲೆಸನ್ನು ಕೊಟ್ಬಿಟ್ಟು ಹೋಗ್ತಾನೆ. ನೆಕ್ಲೆಸ್ ಇವಳು ಏನು ಮಾಡಿದ್ರೆ ಇವಳು ಸ್ವೀಕರಿಸಲಿಲ್ಲ ಅದನ್ನು. ಹಾಗಾಗಿ ಭಗವಂತನಿಗೆ ಕೃಷ್ಣನ ಸಮರ್ಪಣೆ ಮಾಡೋದು ಕೊಟ್ಬಿಟ್ಟು ಹೋದ. ಹೋಗೋವಾಗ ಏನೋ ಗೂಢಚಾರರು ಇದ್ರಲ್ಲ, ಅವ್ರಿಗೇನೋ ಡೌಟ್ ಇತ್ತು, ಇದೇನೋ ಆಗ್ತಾ ಇದೆ ಇಲ್ಲಿ, ಯಾಕೆಂದರೆ ನೆಕ್ಲೆಸನ್ನು ಕೊಡಬೇಕಾದ್ರೆ ಸಾಧುಗಳು ಹೇಗೆ ಕೊಡೋಕ್ಕಾಗತ್ತೆ ಅಂತ ಒಂದು ಡೌಟ್ ಬಂದು ಅವ್ರನ್ನ ಹಿಡ್ಕೊಂಡ್ರು, ಅಟ್ಯಾಕ್ ಮಾಡಿದ್ರು. ಇಬ್ಬರಿಗೂ ಯುದ್ಧ ಆಯಿತು, ಜಗಳ ಆಯಿತು. ಯುದ್ಧ ಅಂತ ಹೇಳಲ್ಲ, ಜಗಳ ಆಯಿತು. ಕೊನೆಗೆ ಅವರು ಅಕ್ಬರ್ ತಪ್ಪಿಸ್ಕೊಂಡು ಹೋಗ್ಬಿಟ್ರು, ಕುದುರೆಯಲ್ಲಿ ನಿಂತಿತ್ತು, ತಪ್ಪಿಸ್ಕೊಂಡು ಹೋಗ್ಬಿಟ್ರು ಅನ್ನೋ ಕಥೆಯನ್ನು ಕೇಳಿದ್ವು. ಅದು ಹೋಗುವಾಗ ಏನೋ ಒಂದು ಅವನ ಇನ್ಸಿಗ್ನಿಯ ಇದೆಯಲ್ಲ, ಒಂದು ಪದಾರ್ಥ ಒಂದು ಕೆಳಗೆ ಬಿದ್ದೋಯ್ತು ಒಂದು. ಅದನ್ನು ಇವ್ರು ಏನೋ ಬಿತ್ತಲ್ಲ ಅಂತ ಹೋಗಿ ನೋಡಿದ್ರೆ ಆ ಮುಸಲ್ಮಾನರ ಗುರುತಿನ ಚಿಹ್ನೆ ಒಂದು ಸಿಕ್ಬಿಡುತ್ತೆ ಅವರಿಗೆ. ಓ, ನಾವು ಗೆಸ್ಟ್ ಮಾಡಿದ್ದು ಸರಿಯಾಗಿದೆ, ಮುಸಲ್ಮಾನರೇ ಬಂದಿದ್ದು ಅಂಥೇಳಿ ಇದು ಮಾಡಿದೆ. ಹೀಗಾಗಿ ಮುಸಲ್ಮಾನರು ಬಂದರು ಅನ್ನೋದು ಕನ್ಫರ್ಮ್ ಆಗೋಯ್ತು ಅವರಿಗೆ. ಅದರಿಂದ ತುಂಬ ಕೋಪ ಬಂತು. ಅದಕ್ಕೆ ಇವಳು ಹೀಗೆ ಮಾಡಿಬಿಟ್ಟಿದ್ದಾಳಲ್ಲ ಅಂತ. ಅದಕ್ಕೇನು ಅಂತ ಹೇಳಿದ್ರೆ, ಕೊನೆಗೆ ಆ ದೇವಸ್ಥಾನ ಇದೆಯಲ್ಲ, ದೇವಸ್ಥಾನ ಇರೋದ್ರಿಂದ ಈಗೆಲ್ಲ ಬರ್ತಾರೆ, ಹೀಗಾಗತ್ತೆ, ಅದನ್ನೇ ಹೊಡೆದಾಕ್ಬಿಡ್ಬೇಕು ಅಂತ ತೀರ್ಮಾನ ಮಾಡಿ ಏನೋ ಮಾಡಿದ್ರು ಅನ್ನೋ ಕಥೆ ಎಲ್ಲ ಹೋದ್ಸಲ ಹೇಳಿದ್ರು. ಇದೆಲ್ಲ ಆದಮೇಲೆ ಕೊನೆಗೆ ಅವಳು ಬೇಸರ ಆಗೋಯ್ತು. ಕೊನೆಗೆ ಬೇಡ, ನನಗೆ ಇರೋದೇ ಇಲ್ಲ, ನಾನಿದ್ದಕ್ಕೆ ಲಾಯಕ್ಕಲ್ಲ, ಅರ್ಹಳಲ್ಲ ನಾನು, ಇದು ರಾಣಿಯಾಗಿರೋಕ್ಕೆ ಅರ್ಹಳಲ್ಲ, ನಿನ್ನ ಪತ್ನಿಯಾಗಿರೋಕ್ಕೆ ಅರ್ಹಳಲ್ಲ ನಾನು, ಇದು ಲಕ್ಸುರಿ ನನಗೆ ಬೇಡ ಅಂಥೇಳಿ ಬಿಟ್ಟು ನನ್ನ ಪಾಡು ನಾನು ಬೃಂದಾವನಕ್ಕೆ ಹೋಗ್ತೀನಿ ಅಂತ ಹೇಳಿ ಅವಳೇ ಒಂದು ತೀರ್ಮಾನ ತಗೊಂಡ್ಳು ಅನ್ನೋದು ಇನ್ನೊಂದು ವರ್ಷನ್ನು. ಹೇಗಾದ್ರೆ ಆಗಲಿ 2 ವರ್ಷನೂ ಬೇರೆ ಬೇರೆ ಆಗಿದ್ದರೂ ಕೂಡ ತಾತ್ಪರ್ಯ ಏನಪ್ಪ ಅಂತ ಹೇಳಿದ್ರೆ, ಇವಳು ಬೇಜಾರಾಗಿ ಕೊನೆಗೆ ಬಿಟ್ಟು ಚಿತ್ತೂರಿಂದ ತನ್ನ ರಾಜಧಾನಿ ಅದನ್ನು ಬಿಟ್ಟು ಅಲ್ಲಿಂದ ಅವಳು ಬೃಂದಾವನಕ್ಕೆ ಹೋದ್ಲು ಅನ್ನೋವರೆಗೂ ಹಿಂದಿನ ಸಲ ಹೇಳಿದ್ದು. ಬೃಂದಾವನಕ್ಕೆ ಹೋಗೋಕ್ಕೆ ಕಾರಣಗಳನ್ನು 2 ತರಹ ಹೇಳಿದ್ರು ಅನ್ನೋದನ್ನು ಜ್ಞಾಪಿಸ್ಕೊಂಡು ಆದಮೇಲೆ ಹೋಗ್ತಾ ದಾರಿಯೆಲ್ಲ ಹಾಡೆಲ್ಲ ಹೇಳ್ಕೊಂಡು ಹೋಗ್ತಾಳೆ. ಅವಾಗ ಏನಾಯಿತು, ದಾರಿಯಲ್ಲಿ ಎಲ್ಲರೂ ಬಂದು ಸೇರಿಕೊಂಡ್ರು, ಮಕ್ಕಳೆಲ್ಲ ಸೇರಿಕೊಂಡ್ರು, ದೊಡ್ಡವರೆಲ್ಲ ಸೇರಿಕೊಂಡ್ರು. ಆಮೇಲೆ ಗೋವುಗಳೆಲ್ಲ ಬಂತು, ಎಲ್ಲರೂ ಕೂಡ ಯಾರ್ಯಾರು ಯಾವ್ಯಾವ ಕೆಲಸದಲ್ಲಿದ್ದರೋ ದಾರಿಯಲ್ಲಿ ಅವರೆಲ್ಲ ಬಂದು ಸೇರಿಕೊಂಡು ಇವಳ ಜೊತೆಯಲ್ಲಿ ಹಾಡು ಹೇಳೋಕ್ಕೆ ಶುರು ಮಾಡಿದ್ರು. ಇದರಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಇವಳು ಹಾಡು ಹೇಳಿದ್ದನ್ನು ಯಾರೂ ಕೂತ್ಕೊಂಡು ರೆಕಾರ್ಡ್ ಮಾಡಿಕೊಳ್ಳಲಿಲ್ಲ. ಆ ಥರ ಹಾಗಿಲ್ಲ. ಇನ್ನು ಬೇರೆ ಕವಿಗಳದ್ದಾದರೆ ಅವರೇ ಬರೀತಾರೆ ಅಥವಾ ಶಿಷ್ಯರು ಬರ್ಕೋತಾರೆ, ಹಾಗೆಲ್ಲ ಇದೆ. ಇದೆಲ್ಲ ಹಾಗೇನಿಲ್ಲ. ಅವಳು ಪಾಠಗಳು ಹೇಳ್ಕೊಂಡು ಹೋಗ್ತಾ ಇದ್ದಾಳೆ. ಅವಳು ಹೇಳ್ತಾ ಜೊತೆಯಲ್ಲಿ ಹಿಂದೆ ಬರೋರೆಲ್ಲ ಹೇಳ್ತಾ ಬಂದರು ಅಂತ. ಅವ್ರು ಹೇಳ್ತಾ ಬಂದಿದ್ದು ಪರಂಪರೆ ಹಾಗೆ ಮುಂದುವರೆದು ಬಿಡ್ತು. ಹಾಗಾಗಿ ಮೀರಾ ಭಜನೆ ಎಲ್ಲ ಉಳ್ಕೊಳ್ತು ನಮಗೆ ಅಂಥೇಳಿ ಹೇಳ್ತಾರೆ. ಯಾವುದೋ ಒಂದು ಕಾಲಘಟ್ಟ ಆದಮೇಲೆ ಇದು ಹೇಗಾಯಿತು ಅನ್ನೋದನ್ನು ಅವರು ಪರಂಪರೆಯಲ್ಲಿ ಬಂತಲ್ಲ, ಅವರವರ ಪರಂಪರೆಯಲ್ಲಿ ಹೇಳ್ಕೊಂಬಂದ್ರಲ್ಲ, ಅದನ್ನೆಲ್ಲ ನೋಟ್ ಮಾಡ್ಕೊಳ್ಳೋಕೆ ಶುರು ಮಾಡಿ ಸುಮಾರು ಒಂದು 202 ಭಜನೆಗಳು ಅವಳ ಹೆಸರಲ್ಲಿದೆ ಅಂತ. ಆದರೆ ಕಾಲದ ಒಂದು ಕ್ರಮದಲ್ಲಿ ಬೇರೆ ಬೇರೆವು ತಮ್ಮನ್ನು ಸೇರಿಸಿರೋದು ಉಂಟು, ಆದ್ದರಿಂದ ನಂಬರ್ನೂ ಜಾಸ್ತಿ ಆಗಿರೋದು ಉಂಟು ಅನ್ನೋದನ್ನು ಗಮನಿಸ್ತೀವಿ. ಇರಲಿ, ಇದೆಲ್ಲ ಆದಮೇಲೆ ಅವಳು ಬೃಂದಾವನಕ್ಕೆ ಬಂದು ಸೇರಿದ್ಲು. ಬಂದು ಸೇರೋಕ್ಕೆ ಮುಂಚೆ ಆಗಿದ್ದ ಘಟನೆ ಕೆಲವೆಲ್ಲ ಹಿಂದಿನ ಸಲ ಜ್ಞಾಪಿಸ್ಕೊಂಡು ತುಂಬ ಅವಳಿಗೆ ಸುಸ್ತಾಗಿ ಒಂಥರ ಬೀಳೋ ಹಾಗಾಯಿತು, ಬಾಯಾರಿಕೆ ಆಗೋಯ್ತು. ಆವಾಗ ಕೃಷ್ಣನೇ ಒಬ್ಬ ಹುಡುಗನ ಹಾಗೆ ಬಂದು ಅಲ್ಲೊಂದು ಸರೋವರ ಆಯ್ತು, ಆ ನೀರು ತೊಗೊಂಬಂದು ಇವಳು ಬಾಯಿಗೆ ಬಿಡ್ತಾನೆ ಅನ್ನೋದನ್ನು ಕೇಳೋದು. ಆವಾಗ ಹಾಗೇ ಗೊತ್ತಿಲ್ಲದೆ ಅವಳು ಕಣ್ಬಿಟ್ಟು ನೋಡಲಿಲ್ಲ. ಹಾಗೆ ಆ ನೀರನ್ನು ತೆಗೆದುಕೊಂಡ್ಮೇಲೆ ಅವಳು ಸುಸ್ತೆಲ್ಲ ಹೋಯಿತು, ಮತ್ತೆ ಮುಂದೆ ನಡೆಯೋಕ್ಕೆ ಶುರು ಮಾಡ್ತಾಳೆ ಅಂತ ಕೇಳಿದ್ರು. ಅಲ್ಲಿ ಒಂದು ಘಟನೆ ಆಗಿರ್ಬೋದು ಅಂತ ನನ್ನ ಅಂದಾಜು. ಹಿಂದಿನ ಸಲನೂ ಹೇಳಿದ್ದೆ ಅಂತ ಕಾಣುತ್ತೆ, ಜ್ಞಾಪಕ ಇಲ್ಲ ನನಗೆ. ಏನಪ್ಪ ಅಂತ ಹೇಳಿದ್ರೆ, ಸುಮಾರು ಚಿತ್ತೂರಿಂದ ಬೃಂದಾವನಕ್ಕೆ ಬರಬೇಕಾದ್ರೆ 500 ಕಿಲೋಮೀಟರ್ ಇದೆ ಇವತ್ತಿನ ದೃಷ್ಟಿಯಿಂದ. 500 ಕಿಲೋಮೀಟರ್ ನಡ್ಕೊಂಬಂದ್ಲ ಅವಳು ಅಂತ. ಅಂದರೆ ಆಗಿನ ಕಾಲದೆಲ್ಲ ಅಷ್ಟೇ, ನಡ್ಕೊಂಡೇ ಬರಬೇಕು, ಬೇರೆ ದಾರಿ ಇರಲಿಲ್ಲ. ಆದರೂ ಹೀಗೂ ಆಗಿರಬಹುದು.
ಕೃಷ್ಣ ಒಂದು ಹುಡುಗನ ವೇಷದಲ್ಲಿ ಬಂದು ನೀರು ಕೊಟ್ಟನಲ್ಲ ಅವಳ ಬಾಯಿಗೆ, ಆವಾಗ ಏನೋ ಒಂದು ಪರಿವರ್ತನೆ ಆಗಿರಬಹುದು. ಹಿಂದೆ ಭಗವದ್ ರಾಮಾನುಜರ ಕಥೆಯನ್ನು ಕೇಳಿದ್ವಲ್ಲ, ಮಧ್ಯಪ್ರದೇಶದಿಂದ ಬಂದು ಇದರಲ್ಲಿ ಕಾಂಚೀಪುರಕ್ಕೆ ತಂದುಬಿಟ್ರಲ್ಲ ಭಗವಂತ ಮಾರು ವೇಷದಲ್ಲಿ ಬಂದು, ಇವರ ಬೇಡರ ದಂಪತಿಗಳ ವೇಷದಲ್ಲಿ ಬಂದು ಅವ್ರು ಮಲಗಿರುವಾಗ ತಂದು ಅಲ್ಲಿ ಬಿಟ್ಬಿಟ್ರಲ್ಲ, ಹಾಗೆ ಏನಾದರೂ ಆಗಿರಬಹುದಾ ಇವಳಿಗೂ ಅಂತ ಅನಿಸುತ್ತೆ. ಹಾಗೆ ಯಾಕೆಂದರೆ ಅವಳು ಬೃಂದಾವನ ನೋಡಿಲ್ಲ, ಬೃಂದಾವನ ಬಂದಿದೆ ಅಂತ ಗೊತ್ತಾಗಿಲ್ಲ ಅವಳಿಗೆ. ಅದರಿಂದ ಅಲ್ಲಿರೋರನ್ನ ಕೇಳ್ತಾಳಂತೆ, ಇದು ಯಾವುದು ಅಂತ, ಯಾವ ಊರು ಅಂತ. ಆವಾಗ ಇದು ಬೃಂದಾವನ ಅಂತ ಅವ್ರು ಹೇಳ್ತಾರೆ. ಅವಳಿಗೆ ಆಶ್ಚರ್ಯ ಆಗುತ್ತೆ, ಇವಾಗ ಬೃಂದಾವನಕ್ಕೆ ಬಂದುಬಿಟ್ಟ ಅಂತ ಹೇಳಿ ತುಂಬ ಒಂಥರ ಭಾವಪರವಶರಾಗ್ತಾಳೆ. ಹಾಗೇ ಬೃಂದಾವನಕ್ಕೆ ಬಂದು ಕೂತ್ಕೊಂಡು ಕನ್ಫರ್ಮ್ ಮಾಡ್ಕೋತಾಳೆ ಬೇರೆ ಬೇರೆಯವ್ರನ್ನ ಕೇಳಿ. ಎಲ್ಲರೂ ಅದನ್ನೇ ಹೇಳಿದಾಗ ಅವಳು ತುಂಬ ಖುಷಿಯಾಗಿ ಹಾಗೇ ಕೂತ್ಕೊಂಡಿರೋವಾಗ ಒಂಥರ ಭಾವದಲ್ಲಿ ಮುಳುಗಿಬಿಡ್ತಾಳೆ. ಮುಳುಗಿದಾಗ ಸುತ್ತಮುತ್ತ ಎಲ್ಲ ನೋಡ್ತಾಳಂತೆ. ನೋಡ್ತಾ ಅವಳಿಗೆ ಎಲ್ಲ ಹಳೇದೆಲ್ಲ ಜ್ಞಾಪಕ ಬಂದುಬಿಡುತ್ತೆ ಅಂತ. ಅಲ್ಲಿ ಬೃಂದಾವನದ ಮೈದಾನ ಇದೆ, ಅಲ್ಲಿ ಕೃಷ್ಣ ಬಾಲಕ ಕೃಷ್ಣ ಓಡಾಡ್ತಾ ಇರ್ತಾನೆ, ಜೊತೆಯಲ್ಲಿ ಆಟ ಆಡ್ತಿರ್ತಾನೆ. ಅನೇಕ ಗೋಪಿಕೆಯರು ಇರ್ತಾರೆ, ಗೋಪಿಕೆಯರೆಲ್ಲ ನೋಡ್ತಾ ಇರ್ತಾನಂತೆ ಈ ಕೃಷ್ಣ. ಅವ್ರ ಜೊತೆ ಎಲ್ಲ ಆಟ ಆಡ್ತಾ ಇದ್ದಾನೆ. ಇವಳು ಕೂಡ ಅವ್ರ ಜೊತೆಯಲ್ಲಿ ಗೋಪಿಕೆಯಾಗಿ ಇದ್ದವಳು ಆಮೇಲೆ ರಾಧೆಯಾಗಿ ಆಗ್ಬಿಡ್ತಾಳಂತೆ. ರಾಧೆಯಾಗಿ ಅವನ ಜೊತೆಯಲ್ಲಿ ವಿಹರಿಸ್ತಾಳೆ ಅನ್ನೋದೆಲ್ಲ ಜ್ಞಾಪಿಸ್ಕೋತಾಳೆ. ಹಳೇದೆಲ್ಲ ಜ್ಞಾಪಕ ಬರುತ್ತೆ ಅನ್ನೋ ಹಾಗೆ ದೃಶ್ಯ ಇವಳು ಕಣ್ಣು ಮುಂದೆ ಎಲ್ಲ ಕಾಣಿಸ್ತಾ ಇರುತ್ತಂತೆ. ಅದೆಲ್ಲ ಆಯಿತು. ಆಮೇಲೆ ಸ್ವಲ್ಪ ತಂದು ಕಂಡುಬಿಡ್ತಾಳೆ. ನೋಡಿದ್ರೆ ಎದುರುಗಡೆ ಬಿಲ್ಡಿಂಗ್ ಅದು ಇದು ಕಾಣುತ್ತೆ. ಅಂದರೆ ಅವಳು ನೋಡಿದ್ದು ಯಾವುದೋ ಒಂದು ಪ್ರಪಂಚಕ್ಕೆ ಹೋಗಿ ಅದು ನೋಡುತ್ತಾಳೆ. ಇಲ್ಲಿ ಈ ಭೌತಿಕ ಪ್ರಪಂಚ ನೋಡಿದಾಗ ಎಲ್ಲ ವ್ಯತ್ಯಾಸ ಇದೆ. ಇರಲಿ, ಇದೆಲ್ಲ ಆಯಿತು ಅಂತ ಅಷ್ಟು ಬಂತು. ಬಂದ ಮೇಲೆ ಮುಂದಕ್ಕೆ ಇವಳು ಅಲ್ಲೇ ಒಂದು ದೇವಸ್ಥಾನ ಇದೆ, ಆ ದೇವಸ್ಥಾನದ ಹೋಗಿ ವಾಸ ಮಾಡ್ತಾಳೆ. ಅಲ್ಲೇ ರಾತ್ರಿ ಎಲ್ಲ ಕಳೀತಾಳೆ. ಅವಳು ವಾಸ ಇದ್ದಿದ್ದು ಅಲ್ಲೇ, ಬೇರೆ ಜಾಗ ಅಂತೇನಿಲ್ಲ. ಅವಳದ್ದು ಅಂತೇನು ಪದಾರ್ಥನೂ ವಿಶೇಷವಾಗಿ ಏನಿಲ್ಲ. ಅಲ್ಲಿದ್ದುಕೊಂಡು ರಾತ್ರಿ ಎಲ್ಲ ಕೃಷ್ಣನ ಸ್ತೋತ್ರವನ್ನು ಹೇಳಿಕೊಂಡು ಭಜನೆ ಮಾಡಿಕೊಂಡು ಕಳೀತಾಳೆ. ಹಾಗೆ ಮಾಡ್ತಾ ಇದ್ದಾಗ ಅನೇಕ ಜನ ಅವಳ ಭಜನೆ ಕೇಳಿ ಬಂದುಬಿಡ್ತಾರೆ. ಬಂದುಬಿಟ್ಟು ಅದು ಆ ತರಹ ಆಕರ್ಷಿಸುತ್ತೆ ಅಂತ. ಅದು ಎಷ್ಟರ ಮಟ್ಟಿಗೆ ಅಂತ ಹೇಳಿ ಅವಳ ಮಧುರವಾದ ಒಂದು ಕಂಠ, ಒಂದು ಅವಳ ಹಾಡು, ಆಮೇಲೆ ಆ ಭಕ್ತಿ ಭಾವದಿಂದ ಹೇಳೋದು ಎಲ್ಲ ಸೇರಿಕೊಂಡಾಗ ಜನಗಳನ್ನು ಅವ್ರಿಗೇ ಗೊತ್ತಿಲ್ಲದೆ ಎಳೆದು ಕೂರಿಸಿ ಅದನ್ನು ಕೇಳ್ತಾ ಇರೋ ಹಾಗೆ ಮಾಡ್ತು ಅನ್ನೋದನ್ನು ಕೇಳ್ತೀವಿ. ಹಾಗೆ ಅವಳು ಮಾಡ್ತಾ ಇದ್ದಾಗ ಅಲ್ಲಿ ಬೃಂದಾವನದಲ್ಲಿ ಇದ್ದವರೆಲ್ಲ ಬಂದು ಕೂತ್ಕೊಂಡಿದ್ದಷ್ಟೇ ಅಲ್ಲ, ಕೇಳಿದ್ದಷ್ಟೇ ಅಲ್ಲ, ಅವಳು ಈಗಲೂ ತೋರಿಸ್ತಾರಲ್ಲ. ಹೋದರೆ ಮೀರಾ ಭಜನೆ ಮಾಡ್ತಾ ಇದ್ದಿದ್ದ ಜಾಗ ಅಂತ ಒಂದು ಜಾಗವನ್ನು ತೋರಿಸ್ತಾರೆ. ತುಂಬ ಚೆನ್ನಾಗಿದೆ ಅದು. ಅಲ್ಲಿ ಬೃಂದಾವನಕ್ಕೆ ಹೋದಾಗ ಅಲ್ಲಿ ನೋಡ್ಬೋದು ಆ ಜಾಗವನ್ನು. ಚೆನ್ನಾಗಿರೋ ಜಾಗ ಅಂತ, ಒಂಥರ ತುಂಬ ಮನಸ್ಸಿಗೆ ಹಿತವಾಗಿರುತ್ತೆ ಅಂಥ ಒಂದು ಜಾಗ ಅಂತ ತೋರಿಸ್ತಾರೆ. ಅದನ್ನು ಸುತ್ತಮುತ್ತ ಇರೋ ಊರುಗಳಲ್ಲಿರೋರೆಲ್ಲ ಬರೋಕ್ಕೆ ಶುರು ಮಾಡಿದಂತೆ. ಮೀರಾ ಬಗ್ಗೆ ಅವ್ರು ಕೇಳಿದ್ರು, ನೋಡಿರಲಿಲ್ಲ. ಆದರೆ ಹೀಗೆಲ್ಲ ಹೇಳ್ತಾಳೆ. ಅವಳು ಭಜನೆ ಎಲ್ಲ ಮಾಡೋವಾಗ ಕೃಷ್ಣನೇ ಎದುರುಗಡೆ ಬಂದು ನಿಂತ್ಕೋತಾನೆ, ಅವಳ ಜೊತೆ ಮಾತಾಡ್ತಾನೆ, ಅವಳ ಜೊತೆ ಸೇರ್ಕೊಂಡು ನರ್ತನ ಮಾಡ್ತಾನೆ ಅಂತೆಲ್ಲ ವಿಷಯ ಕೇಳಿದ್ದಾರೆ, ಎಲ್ಲ ಕಿವಿಗೆ ಬಿದ್ದಿದೆ. ಹಾಗಾಗಿ ಆ ಮೀರಾ ಇಲ್ಲಿ ಬಂದಿದ್ದಾಳೆ ಅಂತ ಗೊತ್ತಾದ ತಕ್ಷಣ, ಬೃಂದಾವನಕ್ಕೆ ಬಂದಿದ್ದಾಳೆ ಅಂತ ಗೊತ್ತಾದ ತಕ್ಷಣ ಸುತ್ತಮುತ್ತ ಇರೋರು ಎಲ್ಲರೂ ಬರೋಕ್ಕೆ ಶುರು ಮಾಡಿದ್ರಂತೆ. ಜನಗಳು ಜಾಸ್ತಿ ಆಗ್ತಾ ಇದ್ದಾರೆ. ಹಾಗಾಯಿತು. ಅದು ಅಲ್ಲದೆ ಇನ್ನು ದೂರದಿಂದ ಎಲ್ಲ ಬರುವಂಥ ಯಾತ್ರೆ ಹೊರಡಬೇಕು ಅಂಥೇಳಿ ಬರೋದು ಬೃಂದಾವನಕ್ಕೆ ಬಂದು ಇವಳು ಹಾಡು ಕೇಳೋಕ್ಕೋಸ್ಕರ, ಭಜನೆ ಕೇಳೋಕ್ಕೋಸ್ಕರ ಬರ್ತಾಯಿದ್ರು ಅಂತ ಕೇಳ್ತೀವಿ. ಹೀಗೆ ಅನೇಕ ಜನ ಅನೇಕ ಕಡೆಗಳಿಂದ ಬರ್ತಾರೆ. ಇದು ಎಲ್ಲಿವರೆಗೂ ಹೋಯ್ತಪ್ಪ ಅಂತ ಹೇಳಿದ್ರೆ 500 ಕಿಲೋಮೀಟರ್ಲಿರೋ ದೂರದಲ್ಲಿರೋ ಅಂಥ ಚಿತ್ತೂರ್ವರೆಗೂ ವಿಷಯ ಹೋಯಿತು. ಇಲ್ಲಿ ಬಂದುಬಿಟ್ಟಿದ್ದಾಳೆ ಮೀರಾ ಅಂತ. ಅದು ಜನಗಳೆಲ್ಲ ಅಲ್ಲಿ ಚಿತ್ತೂರು ಜನಗಳೆಲ್ಲ ಅಲ್ಲಿಂದ ಬಂದುಬಿಟ್ರಂತೆ. ಬಂದು ಇವಳು ನೋಡಬೇಕು ಅಂತ ಹೇಳಿ ಬಂದು ಪ್ರಾರ್ಥನೆ ಮಾಡ್ಕೋತಾ ಇದ್ರಂತೆ. ನೀನು ಬಂದುಬಿಡಬೇಕು, ವಾಪಸ್ ಬಂದುಬಿಡಬೇಕು ಅಂತ. ಒಂದು ಕಾರಣ, ಇವಳು ಅಲ್ಲೇ ಬರಬೇಕು, ತಮ್ಮ ಊರಲ್ಲಿ ಇರಬೇಕು, ನಮ್ಮ ಜೊತೇಲಿ ಇರಬೇಕು ಅಂತ ಒಂದು ಆಸೆ, ಅದಕ್ಕೋಸ್ಕರ ಕೇಳಿದ್ರು. ಎರಡನೇದಾಗಿ ಇವಳು ಆ ಊರು ಬಿಟ್ಟು ಹೊರಗಡೆ ಬಂದ ಮೇಲೆ, ಬೃಂದಾವನಕ್ಕೆ ಬಂದ ಮೇಲೆ ಅಲ್ಲಿ ತುಂಬ ಒಂದು ಕೆಟ್ಟ ಇವುಗಳ ನಡೀತಾ ಇತ್ತಂತೆ. ಅಂದರೆ ಅಪಶಕನಗಳು ಆ ತರಹದ್ದು ನಡೀತು. ಅದು ತುಂಬ ಜನಗಳಿಗೆ ಕಷ್ಟಗಳು ಒದಗಿ ಬಂತು ಇದ್ದಕ್ಕಿದ್ದಾಗೆ. ಹೀಗೆಲ್ಲ ಆಗಿದ್ದರಿಂದ ಅವರೆಲ್ಲ ಏನು ಮಾಡಿದ್ರು, ಇವಳು ಪ್ರಾರ್ಥನೆ ಮಾಡ್ಕೊಂಡಿದ್ದು ಒಂದು ಭಾಗ, ಇವಳು ಹಾಗೆಲ್ಲ ಬರೋಕ್ಕಾಗಲ್ಲ ಅಂಥೇಳಿ ನೈಸಾಗಿ ಇದು ಮಾಡಿಕೊಂಡು ಇವಳು ಕಂಟಿನ್ಯೂ ಮಾಡಿದ್ಲು. ಎರಡನೇದಾಗಿ ಅವ್ರನ್ನೆಲ್ಲ ಹೋಗಿ ಆ ರಾಣನ್ನು ಹಿಡಿದು, ನೀನು ಮಾಡಿದ ತಪ್ಪು ಹೀಗೆ ಮಾಡಬಾರ್ದಾಗಿತ್ತು, ಅವಳು ಓಡಿಸಬಾರ್ದಾಗಿತ್ತು, ನೀನು ಮತ್ತೆ ಕರ್ಕೊಂಬರ್ಬೇಕು ವಾಪಸ್ಸು ಅಂಥೇಳಿ ತುಂಬ ಒತ್ತಾಯ ಮಾಡಿದ್ರಂತೆ. ಅದರಲ್ಲಿ ಕೆಲವರು ಅವರ ಆಪ್ತ ಸ್ನೇಹಿತರು ಅಥವಾ ಮಂತ್ರಿಗಳು ಅಂತಿರ್ತಾರಲ್ಲ, ಅವರಲ್ಲಿ ಒಬ್ಬ ಉದ್ದಮ್ ಸಿಂಗ್ ಅಂತ ಅವನ ಹೆಸರು. ಅವನು ತುಂಬ ಹೇಳ್ತಿದ್ದಂತೆ. ಅವನಿಗೆ ಮೀರಾವನ ಬಗ್ಗೆ ತುಂಬ ಗೌರವ ಇತ್ತು. ಮತ್ತು
ಅವನು ಅವಳ ಭಕ್ತಿ ಭಾವವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದರಲ್ಲಿ ಅವನು ಒಬ್ಬ. ಅವನು ತುಂಬ ಹೇಳೋನಂತೆ, ಇಲ್ಲ ಅವಳದೇನು ತಪ್ಪಿದೆ, ನೀವು ಕೋಪ ಮಾಡ್ಕೊಂಡು ಅವಳು ಓಡಿಸಿದ್ದು ಸರಿಯಲ್ಲ, ತಪ್ಪಾಯಿತು. ಯಾಕೆ ಅಂತ ಹೇಳಿದ್ರೆ ಅವನು ಮುಸಲ್ಮಾನ ಬಂದ, ಅಕ್ಬರ್ ಬಂದ ಅಂತ ಅವಳಿಗೇನು ಗೊತ್ತಿಲ್ಲ, ಇವಳನ್ನು ಕೇಳ್ಕೊಂಡು ಬರಲಿಲ್ಲ ಅಥವಾ ಹೇಳ್ಬಿಟ್ಟು ಬರಲಿಲ್ಲ, ಅವನು ಪಾಡ್ಕೊಂಡು ಬಂದ, ಅದು ಅಲ್ಲದೆ ಮಾರುವೇಷದಲ್ಲಿ ಬಂದ. ಹಾಗಾಗಿ ನಮಗೆ ಅದು ಗೊತ್ತಾಗಲಿಲ್ಲ, ಅವನು ಮುಸಲ್ಮಾನ ಅಂತ ಗೊತ್ತಾಗಿಲ್ಲ. ಆಮೇಲೆ ಜಗಳ ಆಡಿ ಇದು ಮಾಡಿ ಬಿದ್ದ ಮೇಲೆ ಗೊತ್ತಾಯಿತು ಅಷ್ಟೇ ಹೊರತು ಇಲ್ದೇನೋ ಗೊತ್ತಾಗ್ತಿಲ್ಲ. ಅವಳಿಗೆ ಹೇಗೆ ಗೊತ್ತಾಗುತ್ತೆ? ಅವಳ ಪಾಡುಗಳು ವಿಗ್ರಹ ನೋಡಿಕೊಂಡು ಮುಂದ್ಗಡೆ ನೋಡಿಕೊಂಡು ಹಾಡ್ತಾ ಇದ್ಲು ಅಷ್ಟೇ ತಾನೇ. ಇವರೆಲ್ಲ ಹಿಂದ್ಗಡೆ ಇದ್ದರು, ಅವ್ರು ನೋಡಲೇ ಇಲ್ಲ. ಆಮೇಲೆ ಅವನು ನೆಕ್ಲೆಸ್ ಕೊಟ್ಟಾಗಲೂ ಕೂಡ ನನಗೆ ಬೇಡ, ಇದು ನನ್ನ ಕೃಷ್ಣ ಒಬ್ಬನ ಬಿಟ್ಟು ಇನ್ಯಾವುದೂ ನಾನು ಇಷ್ಟಪಡಲ್ಲ, ನನಗೆ ಬೇಡ ಅಂತಲೇ ರೆಫ್ಯೂಸ್ ಮಾಡಿದ್ಲು. ಅವನು ಕೃಷ್ಣನಿಗೆ ಹಾಕ್ತೀನಿ ನಾನು ಅಂತ ಹೇಳಿದ ಮೇಲೆ ಸರಿ ಇಂದು ಅಷ್ಟೇ. ಕೃಷ್ಣ ಅಂತ ಹೇಳಿದ ತಕ್ಷಣ ಅವಳಿಗೆ ಕರ್ಗೋಗ್ಬಿಡ್ತಾಳೆ, ಒಪ್ಕೊಂಡೆ ಹೊರತು ಅವಳದ್ದು ಏನು ತಪ್ಪಿದೆ, ಅವನು ಯಾಕೆ ಹಾಗೆ ಓಡಿಸ್ಬೇಕಾಗಿತ್ತು, ಸರಿಯಲ್ಲ ಇದು ಅಂಥೇಳಿ ತಿಳುವಳಿಕೆ ಹೇಳಿದ ಮೇಲೆ ಅವರೆಲ್ಲ ಆವಾಗ ಅವನಿಗೆ ಬುದ್ಧಿ ಬಂದತ್ತೆ. ಬುದ್ಧಿ ಬಂತು ಅಂತ ಹೇಳಿದ್ರೆ ಪಶ್ಚಾತ್ತಾಪ ಪಟ್ಕೊಂಡ, ಅಯ್ಯೋ ನಾನು ಮಾಡಿ ತಪ್ಪಾಯ್ತಲ್ಲ ಅಂತ. ಅದಕ್ಕೆ ಪ್ರಾಯಶ್ಚಿತ್ತದಿಂದ ಹೋಗಿ ಕರ್ಕೊಂಬರೋದು ಅಂತ ತೀರ್ಮಾನ ಆಯಿತು. ಸರಿ, ಅಲ್ಲಿಂದ ಹೊರಟು ಕರ್ಕೊಂಬರೋಕ್ಕೆ ಅಂತ ಹೋದ. ನೇರವಾಗಿ ಹೋದರೆ ಕಷ್ಟ ಆಗತ್ತೆ ಅಂಥೇಳಿ ಮಾರುವೇಷ ಒಂದು ಸನ್ಯಾಸಿ ಥರ ಭಿಕ್ಷುಕನ ಹಾಗೆ ಒಂದು ಕಾಷಾಯ ಧರಿಸ್ಕೊಂಡು ಹೋದಂತೆ. ಹೋಗ್ಬಿಟ್ಟು ಅವನು ಕೇಳ್ತಾನೆ, ಅಮ್ಮ ನನಗೆ ಹೋಗಿ ಅಲ್ಲಿ ಸೇರಿಬಿಟ್ಟಿದ್ದಾನೆ, ಹೋಗಿ ಅಮ್ಮ ನನಗೆ ಭಿಕ್ಷೆ ಬೇಕು ಅಂತ ಕೇಳ್ತಾನಂತೆ. ಆವಾಗ ಹೇಳ್ತಾಳೆ, ನಾನೇ ಒಬ್ಬ ಭಿಕ್ಷುಕಿಯಾಗಿ ನಿನಗೇನಪ್ಪ ಭಿಕ್ಷೆ ಕೊಡೋಕ್ಕಾಗತ್ತೆ ಅಂತ. ಅವಳಿಗೆ ಗೊತ್ತಾಗಿಲ್ಲ ಯಾರು ಅಂತ. ಈ ಥರ ಕೇಳ್ತೀಯಲ್ಲ ಅಂತ. ಇಲ್ಲ ನಾನು ಕೇಳೋದು ನಿನ್ಗೆ ಕೊಡೋಕ್ಕಾಗತ್ತೆ ಅಂತ ನನಗೆ ಗೊತ್ತು, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ಇನ್ನಂತೆ. ಹೌದಾಗಾರೆ ಸರಿ ಕೇಳು ಅಂದವಳು. ನನಗೆ ಕೊಡೋಕ್ಕಾಗೋದಾಗಿದ್ದರೆ ಇರ್ಬೋದು, ನನಗೆ ಕೇಳ್ತಾನೆ, ಕೇಳು ಅಂದ್ಲು. ಅದಕ್ಕೆ ತಕ್ಷಣವೇ ಅವನ ಡ್ರೆಸ್ಸೆಲ್ಲ ಇದು ಹಾಕ್ಕೊಂಡಿದ್ದಲ್ಲ, ಇದು ಕಾವಿ ಬಟ್ಟೆ, ಅದನ್ನೆಲ್ಲ ತೆಗೆದುಬಿಟ್ಟು ತಾನು ಯಾರು ಅಂತ ತೋರಿಸ್ಕೊಂಡಂತೆ. ತಕ್ಷಣವೇ ರಾಣ ಬಂದಿದ್ದಾನೆ ಅಂಥೇಳಿ ಅವನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ್ಲಂತೆ. ಆವಾಗ ನೀನು ನಮಸ್ಕಾರ ಮಾಡಬೇಡಮ್ಮ, ನಾನು ನಿನ್ನ ಕ್ಷಮಾಪಣೆ ಕೇಳೋಕ್ಕೋಸ್ಕರ ಬಂದಿದ್ದೀನಿ, ನಾನು ತಪ್ಪು ಮಾಡಿಬಿಟ್ಟೆ, ಓಡಿಸ್ಬಿಟ್ಟೆ, ನಾನು ನಿಮ್ಮ ಮೇಲೆ ಕೋಪ ಮಾಡಿಕೊಂಡು ತಪ್ಪಾಯಿತು ಅಂತ ದಯವಿಟ್ಟು ಕ್ಷಮಿಸ್ಬೇಕು ಏನು ಮಾಡಬೇಕು ಅಂತ. ಕ್ಷಮಾಪಣೆ ಯಾಕೆ ಅಂತ, ಇಲ್ಲ ಕ್ಷಮಿಸ್ಬೇಕು ಅಂಥೇಳಿ ಅವನು ಒತ್ತಾಯ ಮಾಡಿ ಕೇಳಿ ಆಮೇಲೆ ನಾನು ಏನು ಪ್ರಾರ್ಥನೆ ಅಂತ ಹೇಳಿ ನನ್ನ ಜೊತೆ ವಾಪಸ್ ಬರ್ಬೇಕು ನೀನು ಅಂಥೇಳಿ ಹೇಳಿದಂತೆ. ಅದೇನೋ ಒಂದು ಕ್ಷಣ ಯೋಚನೆ ಮಾಡಿದ್ಲು, ಸರಿ ಆಯಿತು ಅಂತ ಒಪ್ಕೊಂಡು ಅವನ ಜೊತೆ ವಾಪಸ್ ಬಂದುಬಿಟ್ಲು. ಈಗ ನಮಗೆ ಒಂದು ಇದು ಸಂಶಯ ಬರುತ್ತೆ, ಅವಳು ಮಾಡಿದ್ದು ಸರಿನಾ ತಪ್ಪ ವಿವೇಚನೆ ಮಾಡೋಕ್ಕೆ ಹೋಗಬಾರ್ದು ನಾವು. ಆದರೂ ಕೃಷ್ಣ ಅಲ್ಲಿ ಏನು ಹೇಳ್ದ ನದಿ ತೀರದಲ್ಲಿ, ಇನ್ನು ಮುಂದೆ ನಿನಗೂ ಅವನಿಗೂ ನಿನ್ನ ಗಂಡನಿಗೂ ಒಂದು ಸಂಬಂಧ ಬಿಟ್ಟು ಹೋಯಿತು, ಇನ್ನು ನನ್ನ ಪ್ರಾಂತ್ಯಕ್ಕೆ ಬಂದ್ಬಿಡು, ನೀನು ಬೃಂದಾವನಕ್ಕೆ ಬಾ ಅಂತ ಹೇಳಿದ್ದ. ಹಾಗಿದ್ದಾಗ ಬೃಂದಾವನಕ್ಕೆ ಬಂದ್ಲು. ಇಲ್ಲೆಲ್ಲ ಎಲ್ಲರ ಜೊತೆನೂ ಮಿಂಗಲಾಗಿ ಒಂಥರ ಹಾಡು ಹೇಳ್ಕೊಂಡು ಎಲ್ಲರೂ ಸಂತೋಷಪಟ್ಟು ಇದು ಮಾಡ್ತಾಯಿದ್ರು. ಹಾಗಿದ್ದಾಗ ಮಧ್ಯೆ ಅವನು ಬಂದು ಕರೆದ ಅಂಥೇಳಿ ಹೋಗ್ಬಿಟ್ಲಲ್ಲ, ಮತ್ತೆ ವಾಪಸ್ ಹೋದ್ಲಲ್ಲ ಅಂತ ಒಂದಿದು. ಆದರೆ ಏನೋ ಅವಳಿಗೆ ಅನ್ನಿಸ್ತು ಆ ಟೈಮಲ್ಲಿ ಹೋದ್ಲು ಅಂತ ವಾಪಸ್ ಬಂದಮೇಲೆ ತುಂಬ ಖುಷಿಯಾಗಿದ್ಲು ಒಂಥರ. ಯಾಕೆಂದರೆ ಹಿಂದೆ ಇದ್ದ ರೆಸ್ಟ್ರಿಕ್ಷನ್ಸ್ ಅವೆಲ್ಲ ಇರಲಿಲ್ಲ. ಅವಳು ಮುಕ್ತವಾಗಿ ಮತ್ತೆ ದೇವಸ್ಥಾನಕ್ಕೆ ಹೋಗೋದು, ಆ ಸಾಧುಗಳೆಲ್ಲ ಬರ್ತಾರೆ, ಇವಳು ಪಾಡಿಗಳು ಭಜನೆ ಮಾಡೋದು, ಇದು ಮಾಡೋದು, ಹಿಂದೆ ಹೇಗೆ ಮಾಡ್ತಿದ್ಲು ಹಾಗೇ ಮಾಡಿಕೊಂಡು ಖುಷಿಯಾಗಿ ಕಾಲ ಕಳೀತಾ ಇದ್ದು. ಹೀಗಿದ್ದಾಗ ಮಧ್ಯೆ ಕೆಲವು ಕಾಲ ಆದಮೇಲೆ ಆ ರಾಣ ಭೋಜರಾಜ ಏನಲ್ಲ, ಅವನು ಎಲ್ಲ ಯುದ್ಧ ಜಾಸ್ತಿ ರಜಪೂತರು. ಆವಾಗ ಇದು ಮುಸಲ್ಮಾನರ ಅಟ್ಯಾಕ್ ಎಲ್ಲ ತುಂಬ ಇತ್ತು. ಆವಾಗ ಬರೋರು ಇದು ಮಾಡೋರು, ಇಲ್ಲಿವರೆಗೂ ಅವ್ರು ಗೆದ್ದುಕೊಂಡೆಲ್ಲ ಮಾಡ್ತಾಯಿದ್ರು. ಆದರೂ ಕೂಡ ಅಟ್ಯಾಕ್ಸ್ ಅಂತೂ ಆವಾಗ ಆಗ್ತಾನೇ ಇತ್ತು. ಯಾವುದೋ ಒಂದು ಯುದ್ಧ ಸಂದರ್ಭದಲ್ಲಿ ಇವನಿಗೆ ತೀವ್ರವಾಗಿ ಏಟು ಬಿದ್ದುಬಿಡ್ತು. ತುಂಬ ಇವನಿಗೆ ದೇಹದಲ್ಲಿ ಇದಾಯಿತು. ಕೊನೆಗೆ ಹಾಸಿಗೆ ಹಿಡಿಯೋ ಹಾಗಾಯಿತು. ಹಾಸಿಗೆ ಹಿಡ್ದ. ಇವಳು ಶುಶ್ರೂಷೆ ಎಲ್ಲ ಮಾಡ್ತಾಯಿದ್ಲು ಅವನಿಗೆ. ಮಾಡ್ತಾ ಇದ್ದ ಮೇಲೆ ಸ್ವಲ್ಪ ಕಾಲ ಆದಮೇಲೆ 1 ವರ್ಷನೂ ಆಗಿಲ್ಲ ಅಂತ ಕಾಣುತ್ತೆ, ಅವನು ಹೋಗ್ಬಿಟ್ಟ. ಆಯಿತು, ಅಲ್ಲಿಂದ ಒಂದು ಬದಲಾವಣೆ ಮತ್ತೆ ಶುರು ಆಯಿತು ಇವಳ ಜೀವನದಲ್ಲಿ. ಏನಪ್ಪ ಅಂತ ಹೇಳಿದ್ರೆ, ನೆಕ್ಸ್ಟು ಅವನ ತಮ್ಮ, ಭೋಜರಾಜನ ತಮ್ಮ, ಅವನ ಹೆಸರುಗಳೆಲ್ಲ ಡೀಟೇಲ್ಸ್ ಏನೂ ಸಿಗ್ತಾ ಇಲ್ಲ. ಅವನು ರಾಜ್ಯಕ್ಕೆ ಬಂದ, ಪಟ್ಟಕ್ಕೆ ಬಂದ. ಅವನ ಬಗ್ಗೆ ಹೇಳುವಾಗ ಅವನೊಬ್ಬ ನಾಸ್ತಿಕ ಅಂತ ಹೇಳ್ತಾರೆ, ಇದೆಲ್ಲ ನಂಬ್ತಿರಲಿಲ್ಲ. ಬಾಕಿ ಭೋಜರಾಜ ಎಲ್ಲ ತುಂಬ ಆಸ್ತಿಕನಾಗಿದ್ದ. ಅವನಿಗೆ ಇವಳು ಹಾಡೆಲ್ಲ ಇಷ್ಟೂ ಆಗ್ತಾ ಇತ್ತು, ಆದರೆ ಕುಲಧರ್ಮಕ್ಕೆ ವಿರೋಧವಾಗಿ ಹೋಗ್ತಾ ಇದ್ದಾಳಲ್ಲ ಅಂಥೇಳಿ ಕೋಪ ಅದೊಂದು ಇತ್ತು. ಇವನಿಗೂ ಅವನು ನೆಕ್ಸ್ಟ್ ಬಂದವನು ಇವನನ್ನು ರಾಣ ಅಂತಲೇ ಕರೆಯೋದು, ಎಲ್ಲರೂ ರಾಣನೇ ಅಲ್ಲಿ ರಜಪುತ್ರರಲ್ಲಿ. ರಾಣ ಅಂದರೆ ರಾಜ ಅನ್ನೋ ಅರ್ಥದಲ್ಲಿ. ಅದನ್ನು ಅವನಿಗೂ ಇಷ್ಟ ಇರಲಿಲ್ಲ.
ಈ ಹೇಳ್ತಾನೆ ಇದ್ನಂತೆ ಅವನು, ನಿನ್ನೆ ಹೀಗೆ ಮಾಡೋದು ಸರಿಯಲ್ಲ, ರಾತ್ರಿ ಹೊತ್ತು ಹೋಗ್ತೀಯಾ, ದೇವಸ್ಥಾನದಲ್ಲಿ ಇರ್ತೀಯಾ, ಸಾಧುಗಳೆಲ್ಲ ಅವ್ರ ಜೊತೆಲಿ ಮಿಂಗಲ್ ಆಗ್ತೀಯಾ ಸುಲಭವಾಗಿ, ಮತ್ತು ಹಾಡೆಲ್ಲ ಹೇಳ್ತೀಯಾ, ನರ್ತನ ಮಾಡ್ತೀಯಾ ಅವ್ರ ಮುಂದೆ, ಏನಿದು ಹೀಗೆಲ್ಲ ನಮ್ಮ ಕುಲಾಚಾರಕ್ಕೆ ಸರಿ ಹೋಗಲ್ಲ, ಇದು ಹೀಗೆಲ್ಲ ಮಾಡಬಾರ್ದು ಅಂತ ಹೇಳಿದ್ನಂತೆ. ಅವನು ತುಂಬ ಹೇಳೋವಂತೆ. ಆವಾಗ ಇವಳು ಅದೇ ಉತ್ತರ, ಅವಳು ಸ್ಟ್ಯಾಂಡರ್ಡ್ ಉತ್ತರ ಒಂದಿತ್ತು, ಅದನ್ನೇ ಹೇಳ್ತಾ ಇದ್ಲು, ನನಗೆ ಕೃಷ್ಣನ್ ಬಿಟ್ಟಿರೋಕ್ಕಾಗಲ್ಲ ಅಂತ. ಬಹಳ ಧೈರ್ಯವಂತೆ, ಅದೆಲ್ಲ ಅವಳು ಏನು ಕೇರ್ ಮಾಡ್ತಿರಲ್ಲ ಹೇಳ್ತಾ ಇದ್ಲು ಅಂತ ಹೇಳ್ತಿದ್ಲು. ಅದು ಹಂಗಿಲ್ಲ. ಆದರೆ ಏನೋ ಒಂಥರ ಅವನು ಕಿರುಕುಳ ಕೊಡ್ತಾನೇ ಇದ್ದ ರಾಣ, ಜೂನಿಯರ್ ರಾಣ. ಕಿರುಕುಳ ಅಂತ ಹೇಳಿದ್ರೆ ಹಗಲು ರಾತ್ರಿ ಏನಾದರೂ ಒಂದು ಇವಳಿಗೆ ಒಂದು ತೊಂದರೆ ಕೊಡೋದು. ತುಂಬ ಹಿಂಸೆ ಪಡ್ತಿದ್ಲು. ಹಿಂಸೆ ಪಟ್ಟು ಅನೇಕ ಬಾರಿ ಅದನ್ನು ಹೇಳ್ಕೊತಾ ಇದ್ಲಂತೆ, ಅಯ್ಯೋ ಹೀಗಾಗ್ತಾ ಇದೆ, ನನಗೆ ಹಿಂಸೆ ಆಗ್ತಾ ಇದೆ ಅಂತ. ಒಂದು ಪದ್ಯನೇ ಇದೆ ಅದರ ಮೇಲೆ, ಒರಿಜಿನಲ್ ಹೇಳ್ತಾ ಇಲ್ಲ ನಾನು, ಇಂಗ್ಲೀಷಲ್ಲಿ ಹೇಳ್ತೀನಿ. ಸ್ಮಿಟನ್ ವಿತ್ ಪೇಯ್ನ್ ಐ ರೋಮ್ ಅಬೌಟ್ ದಿ ಫಾರೆಸ್ಟ್, ಫಿಸಿಷಿಯನ್ ಐ ಹ್ಯಾವ್ ಫೌಂಡ್ ನನ್ ಅಂತ. ನನಗೆ ತುಂಬ ನೋವು ಉಂಟಾಗ್ತಾ ಇದೆ. ನೋವು ಅಂತ ಹೇಳಿದ್ರೆ ಇವರೆಲ್ಲ ತುಂಬ ಒಂಥರ ಅವಮಾನ ಮಾಡ್ತಿದ್ದಾರೆ, ಅರಮನೆಯಲ್ಲಿರೋರು ಎಲ್ಲರೂ ಅವಮಾನ ಮಾಡ್ತಾರೆ. ರಾಣ ಅಂತೂ ಸಿಕ್ಕಾಪಟ್ಟೆ ಕಿರುಕುಳ ಕೊಡ್ತಾ ಇದ್ದಾನೆ, ನಾನು ತಡೆಯೋಕ್ಕಾಗ್ತಿಲ್ಲ, ಮಾನಸಿಕವಾದ ವೇದನೆ ತುಂಬ ಆಗ್ತಾ ಇದೆ, ನೋವು ಉಂಟಾಗ್ತಾ ಇದೆ, ಅದಕ್ಕೆ ಯಾರೂ ನನಗೆ ವೈದ್ಯರು ಕಾಣ್ತಾ ಇಲ್ಲ. ದಿ ಪೇಯ್ನ್ ಆಫ್ ಮೀರಾ ವಿಲ್ ಲೀವ್ ಹರ್ ಓ ಲಾರ್ಡ್ ವೆನ್ ಯು ಪ್ಲೇ ದಿ ಫಿಸಿಷಿಯನ್ ಅಂತ ಹೇಳ್ತಾಳೆ. ಭಗವಂತನೇ ನೀನೇ ವೈದ್ಯನಾಗಿ ಬಂದಾಗ ಮಾತ್ರ ಮೀರಾವನ ಎಲ್ಲ ತಾಪಗಳು ಮಾಯವಾಗಿಬಿಡುತ್ತೆ ಅನ್ನೋ ಅರ್ಥದಲ್ಲಿ ಹೇಳ್ತಾಳೆ ಅಂತ. ಅಂದರೆ ಅಷ್ಟು ಅವಳು ವೇದನೆ ಪಟ್ಟಿದ್ದಾಳೆ ಅನ್ನೋದು ಗೊತ್ತಾಗುತ್ತೆ. ತುಂಬ ಕಿರುಕುಳ ಕೊಡ್ತಾ ಇದ್ದ ನಿತ್ಯವೂ ಕೂಡ. ಅವನೇನೆಂದರೆ ಪ್ರತಿನಿತ್ಯವೂ ಏನಾದರೂ ಒಂದು ಹೊಸದಾಗಿ ಕಿರುಕುಳ ಕೊಡೋದಕ್ಕೆ ಒಂದು ಉಪಾಯ ಮಾಡ್ತಿದ್ದಂತೆ, ಮಾಡಿ ತೊಂದರೆ ಕೊಡ್ತಾ ಇದ್ದ ಅವಳಿಗೆ ಅಂತ. ಹೀಗೆ ಹೋಗ್ತಾ ಇತ್ತು. ಕೊನೆಗೆ ಅವನಿಗೂ ತಡೀಲಿಲ್ಲ, ಎಷ್ಟು ಹೇಳಿದ್ರು ಇವಳು ಕೇಳ್ತಾ ಇಲ್ಲ, ಹೀಗೆ ಮಾಡ್ತಾಳಲ್ಲ ಅಂಥೇಳಿ ಕುಲಗೌರವ ತುಂಬ ದೊಡ್ಡದಾಗಿ ಇದು ಮಾಡ್ಕೊಂಬಿಟ್ಟು ಇವಳಿದ್ರೆ ಇದು ಪ್ರಯೋಜನ ಇಲ್ಲ, ಸರೋಗಲ್ಲ, ಇವಳನ್ನ ಮುಗಿಸ್ಬಿಡ್ಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದ್ಬಿಟ್ಟ ಅವನು. ಮುಗಿಸ್ಬಿಡ್ಬೇಕು ಅಂತ ಹೇಳಿದ್ರೆ ಇವಳು ಪ್ರಾಣ ತೆಗಿಬೇಕು ಅಂತಷ್ಟೇ. ಅದಕ್ಕೆ ಏನು ಮಾಡ್ದ, ಒಂದ್ಸಲ ಇದೆಲ್ಲ ಪ್ರಸಿದ್ಧವಾದ ಕಥೆಗಳು, ಅದನ್ನು ಒಂದ್ಸಲ ಜ್ಞಾಪಿಸ್ಕೊತೀನಿ, ಕಥೆ ದೃಷ್ಟಿಯಿಂದ ಜ್ಞಾಪಿಸ್ಕೊತೀನಿ, ಘಟನೆಗಳಿವೆಲ್ಲ. ಒಂದು ಸಲ ಏನು ಮಾಡಿದಂತೆ, ಅವನು ಇವಳು ನಿತ್ಯವೂ ಪೂಜೆ ಮಾಡ್ತಾಳೆ ದೇವರಿಗೆ ಅನ್ನೋದು ಗೊತ್ತು ದೇವಸ್ಥಾನದಲ್ಲಿ. ಅದಕ್ಕೋಸ್ಕರ ಏನು ಮಾಡ್ತಾನೆ, ಒಂದು ಬುಟ್ಟಿ ತಯಾರು ಮಾಡಿ ಹೂಗಳೆಲ್ಲ ಇಟ್ಬಿಟ್ಟು, ಹೂಗಳ ಜೊತೆಯಲ್ಲಿ ಒಂದು ಸರ್ಪವನ್ನು ಇಟ್ಬಿಡ್ತಾನೆ. ಸರ್ಪವನ್ನು ಇಟ್ಟು, ಎಂಥ ವಿಷ ಸರ್ಪ ಅದು ಅಂತ ಹೇಳಿದ್ರೆ ಅದು ಕಚ್ಚಿದ್ರೆ ಮುಗೀತು ಗತಿಯಿಂದ ಅಂಥದನ್ನು ಇಟ್ಬಿಟ್ಟು ಅದರ ಮೇಲೆ ಒಂದು ಹಾರವನ್ನು ಇಟ್ಬಿಟ್ಟು ಮುಚ್ಚಿಬಿಟ್ಟು ಆ ಬುಟ್ಟಿಯನ್ನು ಕಳಿಸ್ಕೊಡ್ತಾನೆ ಅಂತ ಹೇಳಿದ್ರೆ, ಒಂದು ರಾಜ ಅವನು ಸೇವಕರೆಲ್ಲ ಇರ್ತಾರೆ, ಅವ್ರ ಜೊತೆಲಿ ಕಳಿಸ್ಬಿಟ್ಟು ಈ ಪೂಜೆಗೆ ಉಪಯೋಗಿಸ್ಕೊಂಬ ಇದನ್ನು ಅಂತ ಹೇಳಿ ಕಳಿಸಿ ಇದು ಮಾಡಿಬಿಡ್ತಾನೆ. ಅವಳಿಗೇನು ಗೊತ್ತಿಲ್ಲ ಪಾಪ, ಅವಳ ಪಾಠಗಳು ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಪೂಜೆಗೆ ಅಂತ ಕೂತ್ಕೋತಾಳಂತೆ. ಕೂತ್ಕೊಂಡು ಅವಳು ತೆಗಿತಾಳೆ, ಹೂ ಪುಷ್ಪ ಅಲಂಕಾರಕ್ಕೆ ಇದಕ್ಕೆ ಹಾಕಬೇಕು, ಅದಕ್ಕೋಸ್ಕರ ತೆಗೆದಾಗ ಅವಳಿಗೆ ಹಾರ ಕಾಣಿಸುತ್ತೆ. ಕೆಳಗಡೆ ನೋಡಿದ್ರೆ ಕೃಷ್ಣ ಕಾಣಿಸ್ತಾ ಇದ್ದಾನೆ ಆ ಬುಟ್ಟಿ ಒಳಗೆ. ಹಾಗೇ ಅವನ ಕೃಷ್ಣ ರೂಪವನ್ನು ನೋಡಿಕೊಂಡು ಹಾಗೆ ಆನಂದಪಟ್ಟು ಆ ಹಾರ ತೆಗೆದು ಕೃಷ್ಣನಿಗೆ ಹಾಕ್ಬಿಟ್ಟು ಮುಚ್ಚಿಟ್ಬಿಟ್ಟು ಅವ್ರ ಪಾಠಕ್ಕೆ ಅವಳು ಕಂಟಿನ್ಯೂ ಮಾಡ್ತಾಳೆ. ಇವನು ರಾಣ ಕಾಯ್ತಾ ಇರ್ತಾನೆ ಹೊರಗಡೆ. ಓಹೋ, ಈಗ ಹೊರಗಡೆ ಬಂದಿರುತ್ತೆ, ಅವಳು ತೆಗಿತಾಳೆ, ಬರುತ್ತೆ, ಇದು ಹಾವು ಬರುತ್ತೆ, ಅವಳು ಕಚ್ಚತ್ತೆ, ಹಾಗೆ ಹೀಗೆ ಅಂತ ಅವನೇನೋ ಒಂದು ಕ್ಯಾಲ್ಕುಲೇಷನ್ ಮಾಡ್ತಾ ಇರ್ತಾನೆ. ಅರೆ ಏನಿಲ್ಲ, ಎಲ್ಲ ಮುಗಿಸ್ತಾಳೆ, ಹಾರ ಹಾಕ್ಬಿಟ್ಟು ಇವಳು ಭಜನೆ ಮಾಡೋಕ್ಕೆ ಶುರು ಮಾಡಿಬಿಡ್ತಾಳೆ. ಅವ್ರಿಗೆ ಆಶ್ಚರ್ಯ, ಏನಾಯಿತು ಅಂತ ಗೊತ್ತಾಗಿಲ್ಲ. ಪ್ರಾಯಶಃ ಅದು ಹೊರಗೆ ಬಂದಿದೆ, ಹಾವು ಬಂದು ಹೊರಗಡೆ ಹಾಗೆ ಹೊರಟೋಗಿದೆ, ಇವಳ ಕಡೆ ಬರಲಿಲ್ಲ ಅಂತ ಕಾಣುತ್ತೆ. ಆದರೆ ಇವಳು ಹಾರ ತಗೊಂಡು ಕೃಷ್ಣನಿಗೆ ಹಾಕಿದ್ಲು, ಭಜನೆ ಶುರು ಮಾಡಲು ಹಾಡ್ತಾ ಇದ್ದಾಳೆ. ಹಾಗೆ ಭಗವಂತ ಅವಳನ್ನ ಕಾಪಾಡ್ದ ಅಂತ. ಭಗವಂತನಿಗೆ ಕಾಪಾಡೋಕ್ಕೆ ಗೊತ್ತು, ಹೇಗೆ ಭಕ್ತರನ್ನ ಕಾಪಾಡಬೇಕು ಅಂತ. ಹಾಗೆ ಇವಳನ್ನ ಇಂಥ ಒಂದು ಸಂದರ್ಭದಲ್ಲೂ ಕೂಡ ಕಾಪಾಡ್ತಾನೆ ಅಂತ. ಓ ಆಯಿತು, ನಾನು ಮಾಡಿದ್ದ ಇದು ಪ್ರಯತ್ನ ವಿಫಲವಾಯಿತು, ಅದರಿಂದ ಇನ್ನೊಂದು ತರಹ ಮಾಡ್ತೀನಿರು ಅಂಥೇಳಿ ಮನಸ್ಸಲ್ಲೇ ಅಂದ್ಕೊಂಡು ಇನ್ನೊಂದು ಕಿರುಕುಳ ಕೊಡೋಕ್ಕೆ. ಕಿರುಕುಳ ಅಂದರೆ ಸಾಮಾನ್ಯದ್ದಲ್ಲ, ಇದು ಬಹಳ ದೊಡ್ಡ ಮಟ್ಟದ್ದು. ಈ ಸಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವಳು ರಾತ್ರಿ ಮಲಗುವಾಗ ಹಾಸಿಗೆ ತಯಾರು ಮಾಡಿಕೊಡ್ತಾರೆ ಅವಳಿಗೆ, ಆಳುಗಳನ್ನ ಬಿಟ್ಟು. ಎಂಥ ಹಾಸಿಗೆಪ್ಪ ಅಂತ ಹೇಳಿದ್ರೆ ಸುಪತ್ತಿಗೆ ಮೇಲ್ಗಡೆ ಮಾತ್ರ ಸ್ವಲ್ಪ, ಆದರೆ ಒಳಗಡೆ ಮುಳ್ಳುಗಳನ್ನು ಇಟ್ಬಿಡ್ತಾರಂತೆ. ಮುಳ್ಳು ಅಂತ ಹೇಳಿದ್ರೆ ಅದೇನಾದರೂ ಒಂದು ಚುಚ್ಚಿದ್ರೆ ಮುಗೀತು, ರಕ್ತ ಸುರಿಬೇಕು, ಒಂದು ನೋವು ತಡೆಯೋಕ್ಕಾಗಲ್ಲ ಅಂಥದ್ದು. ಆ ಥರದ ಮುಳ್ಳು ಹಾಸಿಗೆ ಮಾಡಿ ಮೇಲ್ಗಡೆ ಒಂದು ತೆಳುವಾಗಿ ಒಂದೇನೋ ಒಂದು ಇದು ಹಾಕ್ಬಿಡೋದಷ್ಟೆ,
ಸುಪತ್ತಿಗೆ, ನೋಡೋಕ್ಕೆ ಒಳ್ಳೆ ಸುಪತ್ತಿಗೆ ಅಂತ ಅನ್ನಿಸ್ಬೇಕು ಅನ್ನೋ ಹಾಗೆ ಮಾಡಿಬಿಟ್ಟು ಹೇಳ್ತಾರಂತೆ, ಇದನ್ನು ಉಪಯೋಗಿಸ್ಬೋದು ರಾತ್ರಿ ಮಲಗೋಕ್ಕೆ, ಚೆನ್ನಾಗಿದೆ ಅಂತ ಹೇಳಿ ಕಳಿಸ್ಬಿಟ್ಟು ಬಿಟ್ಬಿಡ್ತಾರೆ. ಇವಳು ಏನು ಮಾಡಿದ್ಲು, ಬಂದು ಇವಳಿಗೆ ಅದೆಲ್ಲ ಗೊತ್ತಿಲ್ಲ, ಬಂದರೂ ಅದ್ರ ಮೇಲೆ ಕೃಷ್ಣನ ಸ್ಮರಣೆಯಲ್ಲೇ ಇರ್ತಾಳೆ, ಕೃಷ್ಣನ ಧ್ಯಾನದಲ್ಲೇ ಇರ್ತಾಳೆ, ಬಂದು ಅದ್ರ ಮೇಲೆ ಮಲಗ್ತಾಳೆ, ಕೃಷ್ಣ ಅಂತ ಹೇಳಿ ಕೃಷ್ಣನ ಪಕ್ಕದಲ್ಲಿ ಮಲಗಿಸ್ಕೊಂಡು ಇವಳು ನಿದ್ದೆ ಮಾಡ್ತಾ ಇರೋ ಹಾಗೆ ಅವಳದೆಲ್ಲ ನಿತ್ಯವೂ ಕೂಡ ಹಾಗೆ ತಾನೆ. ಹಾಗೆ ಮಾಡ್ಕೊಡ್ತಾ ಏನು ಗೊತ್ತಾಗಿಲ್ಲ, ಮುಳ್ಳು ಏನು ಕೆಲಸ ಮಾಡಲಿಲ್ಲ, ಯಾವುದೂ ಏನು ಕೆಲಸ ಮಾಡಲಿಲ್ಲ. ಅಲ್ಲೇ ರಾವಣ ಮತ್ತೆ ನೋಡ್ತಾನೆ, ಆಹಾ ಇವಳಿಗೆ ಎಲ್ಲ ಚುಚ್ಚಿ ರಕ್ತ ಬರುತ್ತೆ, ಅವಳು ಓಡಿ ಬರ್ತಾಳೆ, ಅವಳು ಮಾಲಗದ ತಕ್ಷಣ ಚುಚ್ಚಿ ಬಿಡುತ್ತೆ, ಓಡಿ ಬಂದುಬಿಡ್ತಾಳೆ ಅಂಥೇಳಿ ಕಿರಿಸ್ತಾಳೆ ಅಂಥೇಳಿ ಅಂದ್ಕೊಂಡಿದ್ದಾನೆ. ಏನೂ ಆಗಿಲ್ಲ, ಅವಳು ಪಾಡುಗಳು ನಿದ್ದೆ ಮಾಡಿ ಬರ್ತಾಳೆ ಅಂತ ನೋಡಿದಾಗ ನನಗೊಂದು ಸಣ್ಣ ಇದು ಘಟನೆ ಜ್ಞಾಪಕ ಬರುತ್ತೆ. ನಮ್ಮ ಶ್ರೀರಂಗ ಮಹಾಗುರುಗಳ ಒಂದು ಸನ್ನಿವೇಶ, ಒಂದು ಘಟನೆ. ಅಲ್ಲೂ ಕೂಡ ಹೀಗೆ ಏನಪ್ಪ ಅಂತ ಹೇಳಿದ್ರೆ, ಇದು ಹೆಡ್ತಲೆ ಅಂದರೆ ಈ ದೇವಸ್ಥಾನ ಇದೆಯಲ್ಲ, ದೇವಸ್ಥಾನದ ಬಳಿ ಇರೋ ಒಂದು ಬೇಲಿಯಲ್ಲಿ ಒಂದು ಗಿಡ ಇದೆ, ಎಸಳೆ ಗಿಡ ಅಂತ ಹೆಸರು ಹೇಳ್ತಾರೆ ಅದಕ್ಕೆ. ಅದ್ರಲ್ಲಿ ಮುಳ್ಳಿದೆ, ತುಂಬ ಮುಳ್ಳಿದೆ. ಮುಳ್ಳು ಅಂತ ಹೇಳಿದ್ರೆ ಉದ್ದುದ್ದ ಮುಳ್ಳು, 1 ಇಂಚು 1.5 ಇಂಚ್ ಉದ್ದ ಇರೋ ಮುಳ್ಳು. ಅದು ಭಯಂಕರ ಮುಳ್ಳು. ಹೇಗೆ ಅಂತ ಹೇಳಿದ್ರೆ, ಅದೇನಾದರೂ ಚುಚ್ಚಿದ್ರೆ ಮೈಗೆ ರಕ್ತ ಬರುತ್ತೆ, ಆಮೇಲೆ ನೋವು, ಸಿಕ್ಕಾಪಟ್ಟೆ ನೋವು ಬರುತ್ತೆ. ಆ ನೋವು ಹೋಗೋದೇ ಇಲ್ಲ, ಅದು ತುಂಬ ಕಷ್ಟವಾದ ಇದದು. ಏನು ಔಷಧಿ ಹಾಕೋದು ಕೂಡ ನೋವು ಹೋಗಲ್ಲ, ಅಂಥದ್ದು ಒಂದು ಇರುತ್ತೆ. ಆ ಮುಳ್ಳು ಹೀಗೆ ಹರಡ್ಕೊಂಡಿದೆ. ಇವರು ದೇವಸ್ಥಾನದ ಕಡೆ ಹೋಗ್ತಾ ಇದ್ದಾರೆ. ಇವ್ರ ಜೊತೆಯಲ್ಲಿ ಇನ್ನೊಬ್ಬರು ಮುಂದೆ ಶಿಷ್ಯರು ಆಗೋ ಅಂಥವರು, ಆವಾಗ ಆಗಿರಲಿಲ್ಲ, ಅವ್ರ ಜೊತೆಲಿ ಹೋಗ್ತಾರೆ. ದೊರೆಸ್ವಾಮಿಗಳು ಅಂತ ಅವ್ರ ಹೆಸರು. ಹೋಗ್ತಾರೆ. ಇಬ್ಬರು ಹೋದಾಗ ಇವರ ತಮಾಷೆ ಆಟ, ಅವ್ರ ಬಗ್ಗೆ ಗುರುಗಳು ಅನ್ನೋ ಹಾಗೆಲ್ಲ ದೊರೆಸ್ವಾಮಿಗೆ ಗೊತ್ತಿರಲಿಲ್ಲ. ಹಾಗಾಗಿ ಅವ್ರು ಏನು ಮಾಡ್ತಾರಂತೆ, ಸರಿ ಹೋಗಿ ಇಲ್ಲಿ ಮುಳ್ಳಿದೆಯಲ್ಲ ಅದ್ರ ಮೇಲೆ ಕೂತ್ಕೋತೀಯ ನೀನು ಅಂತ ಒಂದು ಚಾಲೆಂಜಿಂಗ್ ಆಗಿ ಕೇಳ್ತಾರಂತೆ ಗುರುಭಗವಂತನ. ಆವಾಗ ಗುರುಭಗವಂತ ಸಣ್ಣ ವಯಸ್ಸು ಅಂತ ಹೇಳಿದ್ರೆ ಒಂದು 18 ವಯಸ್ಸೊಳಗೆ, 15-16 ವರ್ಷ ಅವರಿಗೆ ಆವಾಗ ಆಗಲಿ ಅಂತ ಹೇಳಿ ಯೋಗಾಸನಗಳು ಚೆನ್ನಾಗಿ ಮಾಡ್ತಿದ್ರಲ್ಲ ಅವಾಗ ಏನು ಮಾಡಿದ್ರು, ಸರಿ ಆಯಿತು ಅಂಥೇಳಿ ಅಲ್ಲಿ ಹತ್ತಿರ ಹೋಗಿ ಛಂಗ್ ಅಂತ ಎಗರಿ ಅದರ ಮೇಲೆ ಹಾಗೆ ಕೂತ್ಕೊಂಡು ಪದ್ಮಾಸನ ಕೂತ್ಕೊಂಡಿರುತ್ತೆ. ಕೂತ್ಕೊಂಡು ಆಮೇಲೆ ಪದ್ಮಾಸನ ಹಾಕೋದಲ್ಲ, ಡೈರೆಕ್ಟಾಗಿ ಜಂಪ್ ಮಾಡಿ ಅದರ ಮೇಲೆ ಮುಳ್ಳಿನ ಮೇಲೆ ಕುಳಿತುಕೊಂಡು, ಮುಳ್ಳಿನ ಮೇಲೆ ಅಂತ ಹೇಳಿ ಪೂರ್ತಿ ಚುಚ್ಚುತ್ತೆ ಅದು, ಅಂಥ ಮುಳ್ಳು. ಕೂತ್ಕೊಂಡು ತಕ್ಷಣ ಅವರು ಯೋಗದಲ್ಲಿ ಧ್ಯಾನದಲ್ಲಿ ಕುಳಿತುಕೊಂಡು ಆ ಮುದ್ರೆಯನ್ನು ಕೈ ಕೆಳಗಡೆ ಬಿಟ್ಕೊಂಡು ಭೂಸ್ಪರ್ಶ ಮುದ್ರೆ ಅಂತ ಹೇಳ್ತಾರೆ ಅದನ್ನು, ಹಾಗೆ ಕೂತ್ಕೊಂಡು ಅವರು ಧ್ಯಾನ ಮಾಡ್ತಾ ಕೂತ್ಕೊಂಡ್ಬಿಟ್ಟಿರುತ್ತೆ. ಇವ್ರಿಗೆ ಏನು ಮಾಡೋದು ಗೊತ್ತಾಗಿಲ್ಲ. ಅಯ್ಯೋ ಮುಳ್ಳ ಮೇಲೆ ಕೂತ್ಕೊಂಡ್ಬಿಟ್ಟಿದ್ದಾರೆ ಇವರು, ಚುಚ್ಚತ್ತಲ್ಲ ಇವರು, ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರಲ್ಲ ಅಂತ. ಏನೋ ಒಂದು 5 ನಿಮಿಷ ಕೂತ್ಕೊಬೋದೇನೋ, ಬರ್ತಾರೆ ಇನ್ನು ನೋಡಿದ್ರೆ 5 ನಿಮಿಷ ಆಯಿತು, 10 ನಿಮಿಷ ಆಯಿತು, 20 ನಿಮಿಷ ಆಯಿತು, ಅರ್ಧ ಗಂಟೆ, 3/4 ಗಂಟೆ ಆಯಿತು, ಏಳಲೇ ಇಲ್ಲ. ಇದು ಏನು ಮಾಡೋದು ಗೊತ್ತಾಗಿಲ್ಲ. ಅವ್ರು ಅಟ್ಟೊತ್ತೆ ಆದಮೇಲೆ ಸರಿ, ಆಮೇಲೆ 3/4 ಗಂಟೆ ಆದಮೇಲೆ ಒಂಥರ ಕಣ್ಣು ಬಿಟ್ಟು ಹಂಗೆ ಕೆಳಗಡೆ ದುಮ್ಕಿದ್ರಂತೆ. ಆದರೆ ಏನೂ ನೋವು ಅಂತ ಹೇಳಲಿಲ್ಲ, ಏನೂ ಆಗಿಲ್ಲ. ಹೇಗಿದು ಅಂತ ಆಶ್ಚರ್ಯ ಆಯಿತು. ಅದಕ್ಕೆ ಇವರು ಆಟ ತಾನೆ, ತಮಾಷೆ ತಾನೆ, ಇವರು ಒಂಥರ ಶಿಷ್ಯರು ಆಗಿರಲಿಲ್ಲ, ಅದನ್ನು ಕೇಳಿದ್ರಂತೆ, ನಾನು ಮಾಡೋದು ನೀನು ಕೂತ್ಕೋತೀಯ ಈಗ ಹಾಗೆ ಅಂತ. ಅದಕ್ಕೆ ಅವರಿಗೆ ಚಾಲೆಂಜು. ಹಾಗೆ ಕೇಳಿದಾಗ ಆಗಲ್ಲ ಅಂತ ಹೇಳೋದು ಒಂಥರ ಗೌರವದ ಪ್ರಶ್ನೆ. ಅದಕ್ಕೋಸ್ಕರ ಆಯಿತು ನಾನು ಅದೇ ಜಾಗದಲ್ಲಿ ಕೂತ್ಕೋತೀನಿ ಅಂತ ಹೇಳಿರುತ್ತೆ. ಅಂದರೆ ಇವರು ಕೂತ್ಕೊಂಡಾಗ ಎಲ್ಲ ಅದು ಮುಳ್ಳೆಲ್ಲ ಸಮದೋಗಿರುತ್ತೆ, ಅದು ಚುಚ್ಚಲ್ಲ ಅನ್ನೋ ಒಂದು ಧೈರ್ಯದ ಮೇಲೆ ಕೂತ್ಕೋತೀನಿ ಅಂತ ಆಯಿತು ಅಂತ ಹೇಳಿ ಕೂತ್ಕೋದ್ರಂತೆ. ಇವರು ಹಾಗೆ ಅಲ್ಲಿ ಹತ್ತಿ ಕೂತ್ಕೊಂಡಿದ್ದಾರೆ, ಅವ್ರಿಗೆ ತಡೆಯೋಕ್ಕಾಗಿಲ್ಲ, ಆಗಲೇ ಚುಚ್ತಾ ಇದೆ, ಹೀಗೆ ಹೇಗೆ ಅಲ್ಲಾಡ್ತಾ ಇದ್ದಾರೆ. ಅವಾಗ ಬಂತು, ಇಲ್ಲಪ್ಪ ಸಾಕು ಬಾಪ ಇನ್ನು ಕೂತ್ಕೊಬೇಡ ಅಂತ ಹೇಳಿ ಇಳಿಸ್ಬಿಟ್ರಂತೆ. ಹೀಗೆ ಅಂತ ಇದು ಜ್ಞಾಪಕ ಬಂತು ನನಗೆ, ಮುಳ್ಳಿನ ಮೇಲೆ ಕೂತ್ಕೊಳ್ಳೋದು ಅಂತ. ಹಾಗೆ ಭಗವಂತನ ಯಾತಕ್ಕೆ ಆ ಥರ ಏನೂ ತೊಂದರೆ ಆಗಲಿಲ್ಲ ಅಂತ ಹೇಳಿದ್ರೆ, ಅವನು ಯಾವುದೋ ಒಂದು ಸ್ಥಿತಿಗೆ, ಬ್ರಾಹ್ಮ್ಯ ಸ್ಥಿತಿಗೆ ಹೋಗ್ಬಿಟ್ಟು ಅಲ್ಲಿ ಕೂತಿದ್ದರಿಂದ ಈ ಹೊರಗಡೆಯಿಂದ ಚುಚ್ಚುವಿಕೆ ಆಗಲಿ ಇದಾಗಲಿ ಏನೂ ಗೊತ್ತಾಗಲೇ ಇಲ್ಲ ಅಂತ ಅನ್ಸುತ್ತೆ. ಆ ಸ್ಥಿತಿಯಲ್ಲಿ ಇದ್ದಾಗ ಗೊತ್ತಾಗಲಿಲ್ಲ, ಅದು ಒಂದು ತರಹ ಸಮಾಧಿ ಸ್ಥಿತಿಯೇ ಅದು. ಆದ್ದರಿಂದ ಅಲ್ಲಿ ಏನು ಗೊತ್ತಾಗಲಿಲ್ಲ ಅಂತ ಅದು ಜ್ಞಾಪಕ ಬಂತು. ಇವಳು ಕೂಡ ಮುಳ್ಳಿನ ಹಾಸಿಗೆ ಮೇಲೆ ಮಲಗಿದ್ದಾಳೆ, ಇವಳಿಗೇನೂ ತೊಂದರೆ ಆಗಲಿಲ್ಲ ಅಂತ ಹೇಳಿದ್ರೆ, ಪ್ರಾಯಶಃ ಇವಳು ಕೂಡ ಯಾವುದೋ ಒಂದು ಉನ್ನತವಾದ ಸ್ಥಿತಿ, ಒಂದು ಭಾವ ಸಮಾಧಿ ಅಂತ ಹೇಳ್ತೀವಲ್ಲ, ಆ ಥರ ಭಾವ ಸಮಾಧಿ. ಆವಾಗ ಇವಳು ಭಾವ ಸಮಾಧಿಗೆ ಹೋಗಿ ಒಂಥರ ಮೂರ್ಛೆ ಬಿದ್ದಂಗೆ ಬೀಳ್ತಾಳೆ. ಅವನ ಜೊತೆ ಮಾತಾಡ್ತಾಳೆ, ನರ್ತನ ಮಾಡ್ತಾಳೆ. ಅವನು ಇವಳ ಜೊತೆಲಿ ಮಾತಾಡ್ತಾನೆ ಅಂತ ಹೇಳಿದ್ರೆ,
ಆ ಮಾತಾಡೋದು ಇವಳಿಗೆ ಮಾತ್ರ ಕೇಳಿಸುತ್ತೆ, ಸುತ್ತಮುತ್ತ ಇರೋದು ಕೇಳಿಸಲ್ಲ, ಇವಳು ಮಾತಾಡೋದು ಮಾತ್ರ ಎಲ್ರಿಗೂ ಕೇಳಿಸುತ್ತೆ ಹಿಂದೆ ಹೇಳಿದ್ನಲ್ಲ, ಆ ತರಹ ಒಂದು ಸನ್ನಿವೇಶ ಅದನ್ನು ಮಾಡ್ತಾಳೆ. ಹಾಗೇನಾದರೂ ಆಗಿ ಅಂಥ ಒಂದು ಸ್ಥಿತಿಯಲ್ಲಿ ಇದ್ದಿದ್ದರಿಂದ ಅಂಥ ಸ್ಥಿತಿಯನ್ನು ಅವಳಿಗೆ ಕೊಟ್ಟು ಭಗವಂತ ಕಾಪಾಡ್ದ ಅಲ್ಲೂ ಕೂಡ ಅಂತ ನಾವು ಗಮನಿಸಬೇಕು ಅಂತ ನನ್ನ ಮನಸ್ಸು. ಇದು ಈ ಪಾರ್ಟ್ ನನ್ನ ಇಂಟರ್ಪ್ರಿಟೇಷನ್ನು. ಆದರೂ ಹೀಗೆ ಇನ್ನು ಬೇರೆ ತರಹ ಇದನ್ನು ಹೇಳೋಕ್ಕಾಗಲ್ಲ, ಮುಳ್ಳು ಚುಚ್ಚಲೇ ಇಲ್ಲ ಅವಳಿಗೆ ಅಂತ ಇನ್ನು ಹೇಗೆ ಹೇಳೋಕ್ಕಾಗತ್ತೆ. ಇದೊಂದು ಇದರಿಂದ ಇದೊಂದು ಸರಿ. ಎರಡನೇ ಸಲವೂ ಫೇಲ್ ಆಯಿತು. ಏನು ಮಾಡೋದು, ರಾವಣನಿಗೆ ಒಂಥರ ತುಂಬ ಹಿಂಸೆ ಆಗೋಯ್ತು. ಅಯ್ಯೋ ಹೀಗಾಗೋಯ್ತಲ್ಲ, ಏನಾದರೂ ಮಾಡಿ ಇವಳು ಮುಗಿಸ್ಲೇಬೇಕು ಅಂತ ಅವನು ತೀರ್ಮಾನ, ಅವನು ದುಷ್ಟ, ಅವನು ಒಂಥರ. ಆದ್ದರಿಂದ ಹಾಗೆ ಮಾಡ್ತಾನೆ. ಮೂರನೇ ಸತಿ ಏನು ಮಾಡ್ತಾನೆ, ಇನ್ನು ಚಾನ್ಸ್ ತಗೊಳ್ಳೋದು ಹಾಗೆ ಇಲ್ಲ ಅಂಥೇಳಿ ಹಾಲಿಗೆ ವಿಷ ಬೆರೆಸ್ಬಿಡ್ತಾನೆ. ವಿಷ ಅಂತ ಹೇಳಿದ್ರೆ ಭಾಳ ಭಯಂಕರವಾದ ವಿಷಯ, ಅದು ಒಂದು ಡ್ರಾಪ್ ತೊಗೊಂಡ್ರೂ ಕೂಡ ಬದುಕೋಕ್ಕಾಗಲ್ಲ ಅನ್ನೋಷ್ಟರ ಮಟ್ಟಿಗೆ ವಿಷ ಅಂಥದ್ದು ಸೇರಿಸ್ಬಿಟ್ಟು ಆಳು ಕೈಯಲ್ಲಿ, ಆಳಂದರೆ ಒಂದು ಸಖಿ ಕೈಯಲ್ಲಿ ಕೊಟ್ಬಿಟ್ಟು ಇವಳಿಗೆ ಇದು ಅಮೃತ ಆಯಿತು, ಇದನ್ನು ತಗೊಳ್ಳಿ, ಪೂಜೆ ಆದಮೇಲೆ ಪ್ರಸಾದವಾಗಿ ಸ್ವೀಕರಿಸಲಿ ಅಂಥೇಳಿ ಕೊಟ್ಟು ಕಳಿಸ್ಬಿಡ್ತಾನೆ. ಅವಳಿಗೆ ಒಂಥರ ಹಿಂಸೆ, ಅಯ್ಯೋ ಅವಳಿಗೆ ಗೊತ್ತು ವಿಷಯ ಇದು ಅಂತ, ಬೆರೆಸಿದ್ದಾನೆ ಅಂತ, ಹೆಂಗೆ ಹೇಳೋದು ಅಂತ ಹೇಳಿ ಇದಾಗಿಲ್ಲ. ಆದರೆ ರಾಜನ ಆಜ್ಞೆ ಕೊಡಬೇಕು ಅಂಥೇಳಿ ಇವಳಿಗೆ ಕೊಟ್ಟುಬಿಡ್ತಾನೆ. ಕೊಟ್ಬಿಟ್ಟು ಅಮೃತವಂತೆ ಕೊಟ್ಟು ಕಳಿಸಿದ್ದಾರೆ ಮಹಾರಾಜರು, ಅದರಿಂದ ದಯವಿಟ್ಟು ಪ್ರಸಾದವಾಗಿ ಸ್ವೀಕರಿಸಬೇಕು, ತಗೋಬೇಕು ಅಂತ ಹೇಳ್ತಾಳೆ. ಹೇಳಿ ಕೊಟ್ಟು ಬಿಡ್ತಾಳೆ. ಅವಳು ಹೌದಾ ಅಂಥೇಳಿ ಕೃಷ್ಣನ ಒಂಥರ ಸ್ಮರಣೆ ಮಾಡ್ಕೋತಾಳೆ. ಹಾಗೇ ಅವನು ಕೊಟ್ಟುಬಿಟ್ಟು ತಾನು ಬಾಯಿಗೆ ಹಾಕ್ಕೊಳ್ಳೋಕ್ಕೆ ಹೋಗ್ತಾಳೆ. ಅವಾಗ ಇವಳು ಗಾಬರಿ ಆಗ್ಬಿಡುತ್ತೆ, ಸಖಿಗೆ, ಸೇವಕಿಗೆ ಗಾಬರಿ ಆಗ್ಬಿಟ್ಟು, ಅಮ್ಮ ಅದು ವಿಷ, ಅದು ತಗೋಬೇಡಿ ಅಂತ ಹೇಳ್ತಾಳಂತೆ. ಆದರೂ ಇವಳು ಅದು ಏನು ಗಮನಿಸೋದೇ ಇಲ್ಲ. ಆದರೂ ಇವಳು ಕಿವಿಗೆ ಬೀಳಲೇ ಇಲ್ಲ. ಇವಳು ಕೃಷ್ಣನ ನೋಡ್ತಾ ಇದ್ದಾಳೆ, ಅವನು ಕೊಡ್ತಾ ಇದ್ದಾಳೆ, ಅವನಿಗೆ ಅಂತ ಒಳಗಡೆ ಕೊಡ್ತಾ ಇದ್ದಾಳೆ. ಹಾಗೆ ಕೊಟ್ಟು ಪೂರ್ತಿ ಕುಡ್ದೇ ಬಿಡ್ತಾಳೆ. ಇವಳಿಗೆ ಮೈಯೆಲ್ಲ ನಡುಕ ಹತ್ಕೊಂಡ್ಬಿಡ್ತು. ಸೇವಕಿಗೆ ಹೀಗೆ ಆಗೋಯ್ತಲ್ಲ, ನನ್ನಿಂದ ಹೀಗಾಯ್ತಲ್ಲ ಅಂತ. ಅವಳಿಂದ ಏನೂ ಆಗಿಲ್ಲ ಪಾಪ. ಅವಳು ಸೇವಕಿ ಅಷ್ಟೇ ಹೇಳಿದ್ದನ್ನು, ರಾಜ ಹೇಳಿದ್ದನ್ನು ಕೇಳಬೇಕಷ್ಟೇ, ಇನ್ನೇನಿಲ್ಲ. ರಾಜ ಮಾತ್ರ ಹೊರಗಡೆ ನಿಂತಿದ್ದಾನೆ, ಬಾಗಿಲಿಂದ ಆಚೆ ಹೊರಗಡೆ ನಿಂತಿದ್ದಾನೆ. ಅವ್ನು ಕಾಯ್ತಾ ಇದೆ, ಇನ್ನೇನು ಇವಳಿಗೆ ವಿಷ ಕೊಡೋದ್ಲು, ಇನ್ನು ಬದುಕೋಕ್ಕೆ ಚಾನ್ಸೇ ಇಲ್ಲ, ಬಿದ್ದು ಬಿಡ್ತಾಳೆ, ಇನ್ನು ಎತ್ಕೊಂಡು ಹೋಗೋಕ್ಕೆ ವ್ಯವಸ್ಥೆ ಮಾಡಬೇಕು ಅಂತೇಳಿ ಅವನು ಎದುರು ನೋಡ್ತಾ ಕಾಯ್ತಾ ನಿಂತಿದ್ದಾನೆ. ಅದು ಏನೇ ಇಲ್ಲ, ಅವಳು ಪಾಡಿಗೆ ಅವಳು ಇದು ಮಾಡಿದ್ಲು, ಕೊಡಿದ್ಲು, ಅದು ಮುಂದೆ ಕಂಟಿನ್ಯೂ ಮಾಡ್ತಾ ಇದ್ದಾಳೆ, ಭಜನೆ ಕಂಟಿನ್ಯೂ ಮಾಡ್ತಾ ಇದ್ದಾಳೆ. ಅದು ಏನಿಂತ ಅರ್ಥವೇ ಆಗಲಿಲ್ಲ ಅವಳಿಗೆ, ಹಂಗಾಗೋಯ್ತು. ಸರಿ, ಇದು ಕೂಡ ಕೆಲವರು ಪ್ರಶ್ನೆ ಕೇಳಿದ್ದಾರೆ ಗುರು ಭಗವಂತನ, ಹೀಗಾಯ್ತಲ್ಲ. ಇದು ತುಂಬ ಪ್ರಸಿದ್ಧವಾದ ಒಂದು ಘಟನೆ. ಇದು ವಿಷ ಕುಡಿಸಿದ್ದವನ ರಾಣ, ಇವಳು ಕುಡಿದಿದ್ದು, ಇವಳಿಗೇನೂ ಆಗಲಿಲ್ಲ ಅಂತ. ಮತ್ತೆ ಭಗವಂತನೇ ಕಾಪಾಡಿದ್ದಾನೆ. ಹೇಗೆ ಕಾಪಾಡಿದ್ದಾನೆ, ಇದು ಹೇಗೆ ಸಾಧ್ಯ? ಅವಳು ಕುಡಿದಿದ್ದು ನಿಜ, ಅವಳು ಕುಡಿದೇ ಏನೂ ಚೆಲ್ಲಿಲ್ಲ. ಕುಡಿದ ಮೇಲೆ ಹೊರಡ ಹೋಗಿ ವಿಷ ಕೆಲಸ ಮಾಡಲೇಬೇಕು, ಅವಳಿಗೇನಾದ್ರು ಸ್ವಲ್ಪ ತೊಂದರೆ ಆಗಿರಲೇಬೇಕು. ಹೆಂಗೆ ಅಂತ ಕೇಳಿದಾಗ ಉದಾಹರಣೆ ಕೊಟ್ಟರಂತೆ. ಅವಳು ಎಂಥ ಒಂದು ಸ್ಥಿತಿಯಲ್ಲಿದ್ಲು ಆ ಸಮಯದಲ್ಲಿ ಅಂತ ಹೇಳಿದ್ರೆ, ಗುರುಭಗವಂತರು ಅದನ್ನು ವ್ಯಾಖ್ಯಾನ ಮಾಡ್ತಾರೆ. ಈ ಸ್ಥಿತಿಯಲ್ಲಿದ್ದು ಅಂತ ಹೇಳಿದ್ರೆ, ಅದು ಒಳಗಡೆ ಗಂಟ್ಲಲ್ಲಿ ಒಳಗಡೆ ಹೋಗಿದೆ, ಹೊಟ್ಟೆ ಒಳಗೆ ಹೋದಾಗ ಯಾವ ಅಂಗವೂ ಕೂಡ ಅವಳ ಸ್ಥಿತಿಯಲ್ಲಿ ಕೆಲಸ ಮಾಡ್ತಾ ಇರಲಿಲ್ಲಪ್ಪ ಅಂತ. ಅಂಗಾಂಗಗಳೇ ಯಾವುದು ಕೆಲಸ ಮಾಡ್ತಿರಲಿಲ್ಲ. ಯಾವುದು ಕೆಲಸ ಮಾಡಿದಾಗ ತಾನೇ ಅದು ಸ್ಟಮಕ್ಗೆ ಹೋಗುತ್ತೆ, ಅಲ್ಲಿ ಎಲ್ಲ ಮಿಕ್ಸ್ ಆಗುತ್ತೆ, ಅಲ್ಲಿಂದ ಇಂಟೆಸ್ಟೈನ್ಗೆ ಹೋಗುತ್ತೆ, ಇದೆಲ್ಲ ಆರ್ಡರಾಗಿ ಹೋಗಿ ಅಲ್ಲಲ್ಲೇ ಶಕ್ತಿ ಹೀರ್ಕೋಬೇಕು, ಅಂಶಗಳೆಲ್ಲ ಹೀರ್ಕೋಬೇಕು, ಆಮೇಲೆ ಅದು ಏನು ಕೆಲಸ ಮಾಡಬೇಕು. ಆದರೆ ಅಂಗಾಂಗಗಳೇ ಕೆಲಸ ಮಾಡದೇ ಇದ್ರೆ ಏನು ಮಾಡೋಕ್ಕಾಗುತ್ತೆ? ಸುಮ್ಮನೆ ಅಲ್ಲಿಂದ ಮೇಲಿಂದ ಹೋಗುತ್ತೆ, ಕೆಳಗೆ ಹೊರಟೋಗುತ್ತೆ ಅಷ್ಟೇ. ಒಂಥರ ಇದೆಲ್ಲ ಪೈಪು ಫೀಡ್ ಥ್ರೂ ತರಹ ಅಂತ. ಆ ತರಹ ಆಯ್ತಪ್ಪ ಅವಳ ವಿಷಯದಲ್ಲಿ. ಹಾಗಾಗಿ ಅವಳಿಗೆ ಕಿಂಚಿತ್ತೂ ಅದರಿಂದ ಏನು ದುಷ್ಪರಿಣಾಮ ಆಗಲಿಲ್ಲ ಅಂಥೇಳಿ ಒಂದು ವ್ಯಾಖ್ಯಾನ ಕೊಟ್ಟಿದ್ರಂತೆ. ಅದರ ಬಗ್ಗೆ, ಈ ಒಂದು ಪ್ರಸಂಗದ ಬಗ್ಗೆ ಗುರು ಭಗವಂತನ ತುಂಬ ಇಷ್ಟ ಅಂತ ಹೇಳಿದ್ರೆ, ಒಂದು ಕೃಷ್ಣ ಕಾಪಾಡ್ದ, ಅವಳು ಯಾವ ಸ್ಥಿತಿಯಲ್ಲಿ ಅದನ್ನು ಸ್ವೀಕರಿಸಿರಬೇಕು, ಹೇಗೆ ಕೃಷ್ಣನಿಗೆ ಅರ್ಪಣೆ ಮಾಡಿರಬೇಕು, ಅದನ್ನು ಹೇಗೆ ಸ್ವೀಕರಿಸಿರಬೇಕು ಅಂತ ಹೇಳೋ ಘಟನೆ ಇದೆಯಲ್ಲ, ಇದು ತುಂಬ ಪ್ರಸಿದ್ಧವಾದ ಘಟನೆ. ಅಲ್ಲಿಂದ ಮೇಲಿಂದ ಕೃಷ್ಣ ನೋಡ್ತಾ ಇರ್ತಾನಂತೆ, ಕೊಳಲು ಬಾರಿಸ್ತಾ ನೋಡ್ತಾ ಇರ್ತಾನೆ ಅನ್ನೋ ಚಿತ್ರವನ್ನು ಇದು ನಮ್ಮ ಚಿತ್ರಗಾರರಿಗೆ ತುಂಬ ಒಂದು ರಸಗವಳ ಇದು ಚಿತ್ರ ಬಿಡಿಸೋದು, ಪೇಂಟ್ ಮಾಡೋದು, ಇದೆಲ್ಲ ಆ ಥರ ತುಂಬ ಮಾಡ್ತಾರೆ. ಆವಾಗ ಏನು ಮಾಡ್ತಾರೆ, ಕೃಷ್ಣನ ಚಿತ್ರವನ್ನು ಬರೀತಾರೆ. ಹಾಗೆ ಮೀರಾನ ಸ್ಥಿತಿಯನ್ನು ಇಂಡಿಕೇಟ್ ಮಾಡೋ ಹಾಗೆ ಇವಳ ಚಿತ್ರವನ್ನು ಬರೀತಾರೆ, ಎಲ್ಲ ಇದೆಯಲ್ಲ. ಅದ್ರ ಬಗ್ಗೆ ಗುರು ಭಗವಂತರು ತುಂಬ ಜವಾಬ್ದಾರಿ ಇದೆಯಪ್ಪ ಇದರಲ್ಲಿ ಅಂಥೇಳಿ ಹೇಳಿದ್ರಂತೆ.
ಜವಾಬ್ದಾರಿ ಅಂತ ಹೇಳಿದ್ರೆ ಇವಳ ಸ್ಥಿತಿ ಹೇಗೆ ಅನ್ನೋದನ್ನು ಅವನ ಚಿತ್ರಗಾರ ತೋರಿಸ್ಬೇಕು, ಅದನ್ನು ಚೆನ್ನಾಗಿ ತೋರಿಸ್ಬೇಕು. ಯಾವ ಸ್ಥಿತಿಯಲ್ಲಿ ಅವಳಿದ್ಲು, ಹೇಗೆ ಅವನಿಗೆ ಕೊಡ್ತಾ ಇದ್ದಾಳೆ, ಕೃಷ್ಣ ಹೇಗೆ ಅಲ್ಲಿಂದ ಅಭಯ ಮುದ್ರೆ ತೋರಿಸಿ ಇವಳಿಗೆ ಅನುಗ್ರಹ ಮಾಡ್ತಾ ಇದ್ದಾನೆ, ಇವಳಿಗೇನು ತೊಂದರೆ ಆಗದೇ ಇರೋ ಹಾಗೆ ಅನ್ನೋದನ್ನು ಸರಿಯಾಗಿ ಚಿತ್ರಿಸ್ಬೇಕಪ್ಪ ಅಂಥೇಳಿ ಕೃಷ್ಣನ ಬಗ್ಗೆ ಒಂದು ವಿಸ್ತಾರವಾಗಿ ಒಂದು ಇದೆಲ್ಲ ವಿಷಯವೆಲ್ಲ ಹೇಳ್ತಾ ಇದ್ದರು ಅನ್ನೋದನ್ನು ಪ್ರಾಸಂಗಿಕವಾಗಿ ಜ್ಞಾಪಿಸ್ಕೊತೀನಿ. ಅಂದರೆ ಈ ಥರದ ಮೀರಾಗೆ ಸಂಬಂಧಪಟ್ಟ ವಿಷಯಗಳು ಅನೇಕ ಚಿತ್ರಗಾರರಿಗೆ ಬಹಳ ಸಂತೋಷವನ್ನು ಕೊಡೋವಂಥ ಒಂದು ವಿಷಯ. ಅವರುಗಳು ಬೇರೆ ಬೇರೆ ತರಹ ಚಿತ್ರಗಳು ಬರೆದು ಸನ್ನಿವೇಶಗಳನ್ನ ಇಮ್ಯಾಜಿನ್ ಮಾಡಿಕೊಂಡು ಅದಕ್ಕೆ ಸರಿಯಾಗಿ ಒಂದು ಇದು ಹಾಕಿ ಚಿತ್ರ ಬರೆದು ಬಣ್ಣ ಹಾಕಿ ಎಲ್ಲ ಮಾಡ್ತಾರೆ. ಅದು ನಡೀತಾ ಇದೆ. ಸರಿ, ಇದು ಆಯಿತು. ಇಷ್ಟಾದ ಮೇಲೆ ಅವಳಿಗೂ ಒಂಥರ ತುಂಬ ಬೇಸರ ಆಗಿಬಿಡುತ್ತೆ. ಹೀಗೆ ಅನವರ್ತವೂ ಕೂಡ ಇವನು ತೊಂದರೆ ಕೊಡೋಕ್ಕೆ ಪ್ರಯತ್ನ ಪಡ್ತಾನೆ. ಆಮೇಲೆ ಇವಳು ಗೊತ್ತಾಗಿ ಈ ಥರ ತೊಂದರೆ ಕೊಡ್ತಾ ಇದ್ದಾನೆ ಅಂಥೇಳಿ ಅವಳ ಒಂದು ಇದರಲ್ಲಿ ಭಜನೆಗಳು ಪದಾವಳಿ ಅಂತ ಹೇಳ್ತಾರೆ, ಪದಾವಳಿಗಳು ಸೇರಿಸ್ಕೋತಾರೆ. ರಾಣ ಹೇಗೆ ನನಗೆ ತೊಂದರೆ ಕೊಡ್ತಾ ಇದ್ದ ಅನ್ನೋದೆಲ್ಲ ಹೇಳ್ತಾಳೆ. ಈ ಮುಳ್ಳು ಹಾಸಿಗೆ ತಯಾರು ಮಾಡಿದ್ದು ಅನ್ನೋದು ಅವಳು ಇದರಲ್ಲೇ ಪದ್ಯದಲ್ಲೇ ಬರುತ್ತೆ. ಹಾಗೆ ವಿಷ ಕೊಟ್ಟಿದ್ದು ಅಂತ ಎಲ್ಲ ಆಮೇಲೆ ಗೊತ್ತಾಗತ್ತೆ ಅವಳಿಗೆ. ಎಲ್ಲ ಸಖಿಯರಿದಾರಲ್ಲ ಅವರೆಲ್ಲ ಹೇಳ್ತಾರೆ ಹೀಗೆಲ್ಲ ಆಯಿತು ಅಂತ. ಅದೆಲ್ಲ ಅವಳ ಪದಾವಳಿಯೆಲ್ಲ ಅದೆಲ್ಲ ಸೇರಿಸಿ ಬರೀತಾಳೆ. ಹೀಗೆಲ್ಲ ತೊಂದರೆ ಕೊಟ್ಟ ಅಂಥೇಳಿ ಭಗವಂತ ಕಾಪಾಡ್ದ ಅಂಥೇಳಿ ಕೃಷ್ಣ ಕಾಪಾಡ್ದ ಅಂಥೇಳಿ ಹೇಳ್ತಾಳೆ. ಅವಳಿಗೂ ಒಂಥರ ತುಂಬ ಬೇಸರ ಆಗೋಯ್ತು. ಸರಿ, ಈಗ ಇನ್ನು ಮುಂದೆ ತಡೆಯೋಕ್ಕಾಗಲ್ಲ ಅಂಥೇಳಿ, ಯಾಕೆ ನೆಮ್ಮದಿಯಾಗಿ ಒಂಥರ ತಾನು ಆರಾಧನೆ ಮಾಡ್ತಾ ಇದ್ಲಲ್ಲ, ಭಜನೆ ಮಾಡ್ತಾ ಇದ್ಲಲ್ಲ, ಅದು ನೆಮ್ಮದಿಯಾಗಿ ಮಾಡೋಕ್ಕಾಗ್ತಾ ಇಲ್ಲ ಅಂಥೇಳಿ ಬಿಡ್ತಾ ಇಲ್ಲ. ಇವನು ತುಂಬ ಹಿಂಸೆ ಕೊಡ್ತಾ ಇದ್ದಾನೆ. ಹಾಗಾಗಿ ಈ ಜಾಗ ಬಿಟ್ಟು ಹೊರಡಬೇಕು ಅನ್ನೋ ತೀರ್ಮಾನ ತಗೊಂಡು ಚಿತ್ತೂರು ಬಿಟ್ಟು ಹೊರಗಡೆ ಹೋಗಬೇಕು. ಎಲ್ಲಿ ಹೋಗೋದು ಅನ್ನೋದು ಒಂದು ಯೋಚನೆ. ಅದಕ್ಕೆ ಈ ಸ್ಕಾಲರ್ಸ್ ಎಲ್ಲ ಎರಡು ತರಹ ಕಥೆ ಹೇಳ್ತಾರೆ. ಅದೇ ಎಲ್ಲಿ ಆಥೆಂಟಿಕ್ಕಾಗಿ ನಮ್ಗೆ ಗೊತ್ತಿಲ್ವಲ್ಲ, ಅದರಿಂದ ಎರಡು ತರಹ ಕಥೆ ಹೇಳ್ತಾರೆ. ಒಂದು ಕಥೆ ಏನಂದರೆ ಹೀಗೆ ಅವಳು ಬೃಂದಾವನಕ್ಕೆ ಹೋಗಬೇಕು ಅಂತ ತೀರ್ಮಾನ ಮಾಡ್ತಾಳೆ ಅಂತ. ಬೃಂದಾವನಕ್ಕೆ ಒಂದು ಸಲ ಹಿಂದೆ ಹೋಗಿ ಬಂದಾಳೆ, ಈ ಎರಡನೇ ಸತಿ ಹೋಗ್ತಾಳೆ ಅಂಥೇಳಿ ಒಂದು ವರ್ಷನಿದೆ. ಇನ್ನು ಕೆಲವರು ಇಲ್ಲ 2 ಸತಿ ಹೋಗಲಿಲ್ಲ, ಅವಳು ಒಂದೇ ಸತಿ ಹೋಗಿದ್ದು ಅಂತ ಇನ್ನು ಕೆಲವರು ಹೇಳ್ತಾರೆ. ಇರಲಿ, ಏನಾದರೂ ಆಗಿರಲಿ, ಒಟ್ಟಿನಲ್ಲಿ ಬೃಂದಾವನಕ್ಕೆ ಹೋಗಿದ್ಲು ಅಂತ ಹೇಳಿದಾಗ ಏನಾಯಿತು ಅಂತ ಮತ್ತೆ ನೋಡೋಣ. ಹೇಳಿದಾಗ ಈ ಸತಿ ಅವಳು ಹೋದಾಗ ಹಾಗೆ ಮೊದಲಿದ್ದ ಹಾಗೆ ಬೃಂದಾವನ ತುಂಬ ಸಂತೋಷವಾಗಿರೋದು ಎಲ್ಲ ಆಯ್ತಲ್ಲ. ಆವಾಗ ಒಂದು ಪ್ರಸಿದ್ಧವಾದ ಘಟನೆ ಅದು ಕೂಡ. ಅದಕ್ಕೆ ಮುಂಚೆ ಒಂದು ವಿಷಯ ಇದೆ, ಅದನ್ನು ಹೇಳ್ಬಿಡ್ತೀನಿ. ಇವಳು ತೀರ್ಮಾನ ತಗೊಳ್ಳೋಕ್ಕೆ ಮುಂಚೆ, ಈ ಜಾಗ ಬಿಡಬೇಕು ಅಂತ ತೀರ್ಮಾನ ತಗೊಳ್ಳೋಕ್ಕೆ ಮುಂಚೆ ತುಂಬ ಹಿಂಸೆ ಆಗ್ತಿರುತ್ತಲ್ಲ, ಆವಾಗ ಯಾರ್ದಾದ್ರೂ ಒಬ್ಬರು ಸಹಾಯ ತೊಗೋಬೇಕು ಅಂತ ಯೋಚನೆ ಮಾಡ್ತಾಳಂತೆ. ಸಹಾಯ ಅಂತ ಹೇಳಿದ್ರೆ ಒಂದು ಸಪೋರ್ಟ್, ಮಾರಲ್ ಸಪೋರ್ಟ್ ತೊಗೋಬೇಕು ಅಂತ. ಆವಾಗ ತುಳಸಿದಾಸರಿಗೆ ಒಂದು ಪತ್ರ ಬರೆದು ಕಳಿಸ್ತಾಳೆ ಅಂತ ರೆಫರೆನ್ಸ್ ಇದೆ. ಏನು ಪತ್ರ ಅಂತ ಹೇಳಿದ್ರೆ, ತುಂಬ ಹಿಂಸೆ ಕೊಡ್ತಾ ಇದ್ದಾರೆ ನನಗೆ, ಇವರೆಲ್ಲ ರಾಣ ಮುಂತಾದವರೆಲ್ಲ ನನಗೆ ತಡೆಯೋಕ್ಕಾಗ್ತಾ ಇಲ್ಲ, ಆದರೆ ಕೃಷ್ಣನ ಬಿಡೋಕ್ಕೂ ಆಗ್ತಾ ಇಲ್ಲ, ಬಿಡೋಕ್ಕೆ ನನಗೆ ಇಷ್ಟವೇ ಇಲ್ಲ. ಮೊದಲಿಂದ ನನಗೆ ನನ್ನ ಪೂರ್ತಿ ಅವನಲ್ಲಿ ನಾನು ಇದಾಗ್ಬಿಟ್ಟಿದ್ದೀನಿ, ಶರಣಾಗತನಾಗ್ಬಿಡ್ತೀನಿ, ಅದರಿಂದ ಅವನ್ನ ಬಿಡಲ್ಲ ನಾನು, ಅದರಿಂದ ಈ ಹಿಂಸೆಯನ್ನು ತಡ್ಕೊಳಕ್ಕಾಗ್ತಾ ಇಲ್ಲ, ನೆಮ್ಮದಿಯಾಗಿ ಅವನ ಪೂಜೆ ಮಾಡೋದಕ್ಕೆ ಒಂದು ಜಾಗ ಬೇಕು ನನಗೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತ ಒಂದು ಬರೀತಾಳಂತೆ. ಆವಾಗ ಅವರು ಉತ್ತರ ಕೊಡ್ತಾರೆ ಅಂತ. ಈ ತುಳಸಿದಾಸ್ ಅಂತಿದೆ, ಆದರೆ ವಾಸ್ತವವಾಗಿ ತುಳಸಿದಾಸ್ ಸಮಯ ಬೇರೆ. 1533ರಲ್ಲಿ ಅವರು ಹುಟ್ಟಿದ್ದು ಅಂತ ಹೇಳಿದ್ರೆ, 32ರಲ್ಲಿ ಹುಟ್ಟಿದ್ದು ಅಂತ, 1623ವರೆಗೂ ಇದ್ದರು ಅವರು. ಸುಮಾರು 90 ವರ್ಷ ಇದ್ದರು. ಆವಾಗ ಈ ಘಟನೆ ನಡೆದಿದ್ದೆಲ್ಲ 1526-30 ಆ ರೇಂಜಲ್ಲಿ. ಆ ತುಳಸಿದಾಸರು ಹುಟ್ಟೇ ಇರಲಿಲ್ಲ ಆವಾಗ. ಅದರಿಂದ ಇದು ಹೇಗಿದ್ದು ಸಾಧ್ಯ ಅಂತ ಒಂದು ಪ್ರಶ್ನೆ ಬರುತ್ತೆ. ತುಳಸಿದಾಸರ ವಿಷಯದಲ್ಲೇ ಏನು ಮಾಡ್ತಾರೆ, 1511ರಲ್ಲಿ ಹುಟ್ಟಿದ್ದವರು ಅಂತ ಒಂದು ವರ್ಷನ್ ಇದೆ. 11ರಲ್ಲಿ ಹುಟ್ಟಿದ್ರು ಕೂಡ 26, 22, 15, 16 ವರ್ಷ ಆಗಿರ್ಬೇಕು ಅವ್ರಿಗಷ್ಟೇ. 15-16 ವರ್ಷದ ಒಬ್ಬ ಹುಡುಗನಿಗೆ ಅದು ಪ್ರಸಿದ್ಧನಾಗಿಲ್ಲದೆ ಹೋದರೆ ಇವಳು ಯಾಕೆ ಕಾಗದ ಬರೀಬೇಕು, ನನ್ನ ಕಷ್ಟಗಳನ್ನು ಹೇಳ್ಕೋಬೇಕು, ಅವನಿಗೆ ಹೇಳೋಕ್ಕಾಗಲ್ಲ. ಅವರು ಕೂಡ ಒಂಥರ ತುಂಬ ಮೆಚೂರ್ಡಾಗಿ ಉತ್ತರ ಕೊಡ್ತಾರೆ. ಆ ತರಹ ಅವರು ಕೊಡೋಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಅವರು ಕೂಡ ತುಳಸಿದಾಸ ಆಗಿ ಒಂಥರ ಫೇಮಸ್ ಆಗಿರಲಿಲ್ಲ ಆವಾಗ. ಹಾಗಾಗಿ ತುಳಸಿದಾಸ್ ಎಲ್ಲ ಬೇರೆ ಯಾರೋ ಆಗಿರಬೇಕು ಅಂತ ಅನ್ಸುತ್ತೆ, ಗೊತ್ತಿಲ್ಲ ನಮಗೆ ಅದರ ಬಗ್ಗೆ ಆಥೆಂಟಿಕ್ ಆಗಿ ವಿಷಯ ಇಲ್ಲ. ಪ್ರಾಯ ಸೂರ್ದಾಸ್ ಇರಬಹುದು, ಸೂರ್ದಾಸರು ಕಾಂಟೆಂಪರರಿ, ಅವರು ಕೃಷ್ಣ ಭಕ್ತರು, ಕೃಷ್ಣನ ಬಗ್ಗೆನೇ ಅವ್ರು ಬರಿತಾ ಇದ್ದ, ಅವರು ಇದ್ದಿರಬಹುದು ಏನೋ ಅಂತ ನಮ್ಗೆ ಅನ್ಸುತ್ತೆ, ನನಗೆ ಗೊತ್ತಿಲ್ಲ, ನನ್ನ ಪರ್ಸನಲ್ ವ್ಯೂ ಅಷ್ಟೇ, ಅದು ಗೊತ್ತಿಲ್ಲ ಯಾರು ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ಯಾರಾದರೂ ಆಗಿರಲಿ, ಯಾರು ಕಾಗದ ಬರೆದು ಅವ್ರು ಹೇಳಿದ್ರು
ಅವ್ರು ಏನು ಉತ್ತರ ಕೊಟ್ಟರು ಅಂತ ಹೇಳಿದ್ರೆ ಒಂದು ಕ್ಲಿಯರಾಗಿ ಒಂದು ಮೆಸೇಜ್ ಕೊಡ್ತಾರೆ. ಏನಪ್ಪ ಅಂತ ಹೇಳಿದ್ರೆ, ರಾಮನ ವಿಷಯದಲ್ಲಿ, ಸೀತೆಯ ವಿಷಯದಲ್ಲಿ ಯಾರಿಗೆ ಒಂದು ಭಕ್ತಿ ಶ್ರದ್ಧೆ ಇಲ್ವೋ ಅಂಥವರನ್ನು ನಿನ್ನ ಶತ್ರುಗಳು ಅಂತ ಭಾವಿಸು. ನೀನು ಭಾವಿಸಿ ಮೊದಲು ಅಲ್ಲಿಂದ ಅವ್ರನ್ನ ದೂರ ಮಾಡು. ಅಂದರೆ ಅವ್ರನ್ನ ದೂರ ಮಾಡು ಅಂತ ನೀನು ದೂರ ಹೋಗು ಅಂತ ಅಷ್ಟೇ ಅರ್ಥ. ಅವ್ರನ್ನ ಬಿಟ್ಟು ಹೋಗು, ನೀನು ಯೋಚನೆ ಮಾಡಬೇಡ ಅಂಥೇಳಿ ಹೇಳ್ತಾರೆ. ಅದು ಉದಾಹರಣೆ ಎಲ್ಲ ಕೊಡ್ತಾರಂತೆ. ಉದಾಹರಣೆ ಏನಪ್ಪ ಅಂತ ಹೇಳಿದ್ರೆ, ಪ್ರಹ್ಲಾದ ಅವನ ತಂದೆಯನ್ನು ಬಿಟ್ಟು ಹೋಗಲಿಲ್ವಾ ಅಂತ ಎದುರು ಹಾಕ್ಕೊಳ್ಳಿಲ್ವಾ ಅಂತ ಒಂದು. ಆಮೇಲೆ ವಿಭೀಷಣ ತನ್ನ ಅಣ್ಣನನ್ನೇ ರಾವಣನ್ನೇ ಬಿಟ್ಟು ಬರಲಿಲ್ವಾ, ಈ ಕಡೆ ಬರಲಿಲ್ವಾ, ರಾಮನ ಕಡೆ ಬರಲಿಲ್ವಾ ಅಂಥೇಳಿ. ಯಾರಿಗೋಸ್ಕರ ಇವರೆಲ್ಲ ಮಾಡಿದ್ದು? ಧರ್ಮಕ್ಕೋಸ್ಕರ ಅವನು ಮಾಡ್ದ. ಪ್ರಹ್ಲಾದ ಭಗವಂತರ ಹರಿಗೋಸ್ಕರ ಮಾಡ್ದ. ಹಾಗೆ ಭರತ ತನ್ನ ತಾಯಿಯನ್ನೇ ಬಿಟ್ಟಲ್ಲ ರಾಮನಿಗೋಸ್ಕರ ಅಂತ ಒಂದು. ಹಾಗೆ ಎಲ್ಲದಕ್ಕಿಂತ ಬಲಿ ಚಕ್ರವರ್ತಿ ತನ್ನ ಗುರುಗಳಾದ ಶುಕ್ರಾಚಾರ್ಯನ್ನೇ ಬಿಡಲಿಲ್ವಾ? ಯಾರಿಗೋಸ್ಕರ? ಮಾಮನನಿಗೆ ದಾನ ಕೊಡಬೇಕು ಅನ್ನೋಕ್ಕೋಸ್ಕರ ಅಲ್ವೇ ಅಂತ ಹೇಳಿದೆಲ್ಲ ಜ್ಞಾಪಿಸ್ತಾರಂತೆ. ಜ್ಞಾಪಿಸ್ಬಿಟ್ಟು ಅವರ ಪತ್ರದಲ್ಲಿ ರಿಪ್ಲೈಯಲ್ಲಿ ಅದೆಲ್ಲ ಬರೆದುಬಿಟ್ಟು ಹಾಗಿರೋದ್ರಿಂದ ಅದಕ್ಕೆಲ್ಲ ಯೋಚನೆ ಮಾಡಬೇಕಾಗಿಲ್ಲ. ಇನ್ನು ಈ ಒಂದು ಹಿಂಟನ್ನು ತಗೊಂಡು ಮುಂದಕ್ಕೆ ಏನು ಮಾಡಬೇಕು ಅದು ಮಾಡಬಹುದು ಅಂತ ಅಷ್ಟು ಹೇಳಿ ಬಿಟ್ಬಿಡ್ತಾರಂತೆ ಅವರು. ಆವಾಗ ಇವಳು ಡಿಸಿಷನ್ ತೊಗೋತಾಳೆ, ಸರಿ ಈ ಜಾಗ ಬಿಡೋದು, ಈ ಚಿತ್ತೂರನ್ನು ಬಿಟ್ಟು ಹೊರಡೆ ಹೋಗಬೇಕು ಅಂತ ತೀರ್ಮಾನ ಮಾಡ್ತಾಳೆ. ಆವಾಗ ಬೃಂದಾವನಕ್ಕೆ ಬರ್ತಾಳೆ 2ನೇ ಸತಿ ಅಂತೇಳಿ ಹೇಳ್ತಾರೆ. ಬೃಂದಾವನಕ್ಕೆ ಬಂದಾಗ ಅಲ್ಲಿ ಹಿಂದಿನ ಜಾಗ ಎಲ್ಲ ಗೊತ್ತಿರುತ್ತೆ. ಅಲ್ಲಿ ಒಂದು ಆಶ್ರಮ ಇರುತ್ತೆ. ಆ ಆಶ್ರಮ ಯಾವ್ದು ಅಂತ ಹೇಳಿದ್ರೆ ರೂಪ ಗೋಸ್ವಾಮಿಗಳದ್ದು ಆಶ್ರಮ. ಒಬ್ಬರು ಬ್ರಹ್ಮಚಾರಿ ಅಂತ ಆ ಟೈಮಲ್ಲಿ ಅಷ್ಟೇ ಹೇಳ್ತಾರೆ. ಬ್ರಹ್ಮಚಾರಿ ಆಶ್ರಮ. ಬ್ರಹ್ಮಚಾರಿಗಳು ಅಂತ ಸೀನಿಯರ್ ಬ್ರಹ್ಮಚಾರಿಯವರು, ತುಂಬ ವಯಸ್ಸು ಆಗಿರುತ್ತೆ ಅವರಿಗೆ. ಇವಳು ತಂದೆ ತರಹ ಅಥವಾ ತಾತನ ತರಹ ಅಷ್ಟು ಏಜ್ ಡಿಫ್ರೆನ್ಸ್ ಇರುತ್ತೆ. ಅಂಥವ್ರನ್ನ ನಾವು ಕಾಣಬೇಕು ಅಂತ ಇವಳು ಇಷ್ಟಪಡ್ತಾಳೆ. ಅವರು ಶಿಷ್ಯರೆಲ್ಲ ಇರ್ತಾರಲ್ಲ, ಅವ್ರು ಹೇಳಿ ಕಳಿಸ್ದಾಗ ಅಯ್ಯೋ ಅವ್ರನ್ನ ನೋಡೋಕ್ಕಾಗಲ್ಲ, ಅವರು ಹೆಂಗಸರ ಮುಖಾನೇ ನೋಡಲ್ಲ, ಅವರು ಹಾಗಿರುತ್ತೆ ಅಂತೆಲ್ಲ ಹೇಳಿರ್ತಾರೆ. ಅದಕ್ಕೆ ಇಲ್ಲ ನಾನು ಬಂದೆ ತಿಳಿಸಿ ಅವರಿಗೆ ಅಂತ ಅನುಮತಿ ಬೇಡ್ತಾಳೆ, ಅವ್ರನ್ನ ಆಶ್ರಮದ ಒಳಗಡೆ ಬಂದು ಕಾಣೋದಕ್ಕೆ. ಆವಾಗ ಅವ್ರು ಹೇಳಿ ಕಳಿಸ್ತಾರಂತೆ, ಇಲ್ಲ ನಾನು ಯಾರನ್ನು ನೋಡಲ್ಲ, ಹೆಂಗಸರು ನೋಡಲ್ಲ, ಇಲ್ಲಿ ನಾನು ವ್ರತದಲ್ಲಿ ನಿಷ್ಠೆಯಲ್ಲಿದ್ದೀನಿ ಅಂತ ಹೇಳಿ ಕಳಿಸ್ತಾರಂತೆ. ಅವರು ಬಂದು ಹೇಳ್ತಾರೆ ಶಿಷ್ಯರೆಲ್ಲ, ಹೀಗೆ ಅವರು ಯಾರನ್ನು ನೋಡಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ, ಹೆಂಗಸರು ನೋಡಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ, ವ್ರತನಿಷ್ಠೆಯಲ್ಲಿದ್ದಾರೆ ಅವರು ಅಂತ ಹೇಳ್ತಾರೆ. ಅದಕ್ಕೆ ಓ ಹೌದಾ ಅಂಥೇಳಿ ಹೇಳು ಉತ್ತರ ತುಂಬ ಚೆನ್ನಾಗಿದೆ, ಇದು ಫೇಮಸ್. ಇದು ಹೇಳ್ತಾರೆ ಏನಪ್ಪ ಅಂತ ಹೇಳಿದ್ರೆ, ಬೃಂದಾವನದಲ್ಲಿ ಕೃಷ್ಣ ಒಬ್ಬರೇ ಪುರುಷ, ಬಾಕಿ ಇವರೆಲ್ಲರೂ ಕೂಡ ಹೆಂಗಸರು, ಎಲ್ಲ ಗೋಪಿಕೆಯರು ಅಂತ ಅಂದ್ಕೊಂಡಿದ್ದೆ ನಾನು. ಓಹೋ ಇವಾಗ ಗೊತ್ತಾಯ್ತು ನನಗೆ, ಕೃಷ್ಣ ಒಬ್ಬನ ಅಲ್ಲದೆ ಇನ್ನೊಬ್ಬರು ಪುರುಷರು ಇದ್ದಾರೆ ಇಲ್ಲಿ ಅಂತ ಇವಾಗ ಗೊತ್ತಾಯ್ತು ಅಂತ ಹೇಳ್ತಾಳಂತೆ. ಅದನ್ನು ವರ್ಣ ಕೇಳಿಸ್ಕೊಂಡ್ಬಿಡ್ತಾರೆ ಅವರು, ಆ ಬ್ರಹ್ಮಚಾರಿ ಕೇಳಿಸ್ಕೊಂಡ್ಬಿಡ್ತಾರೆ. ತಕ್ಷಣ ಬಂದ್ಬಿಡ್ತಾರೆ. ಎದ್ದು ಬಂದ್ಬಿಟ್ಟು ಅಮ್ಮ ನೀನೇ ನನ್ನ ಗುರುಮ್ಮ ನೀನು ಅಂತ ಹೇಳಿ ಕೈ ಮುಗಿತಾರಂತೆ. ಅಷ್ಟು ದೊಡ್ಡವರು ಅವರು, ವಯಸ್ಸಾದವರು. ಆವಾಗ ಹೇಳ್ತಾಳೆ, ಇಲ್ಲ ತಾವೇ ಗುರುಗಳು ನನಗೆ ಅಂತೆಲ್ಲ ಹೇಳಿದ್ರಾಗ, ಇಲ್ಲಮ್ಮ ಎಂಥ ಮಾತು ಹೇಳಿದೀಯಮ್ಮ ನೀನು ಅಂಥೇಳಿ, ನಾನು ಯಾರು ಅಂತ ಗೊತ್ತಾಗಿಲ್ಲ ನಿಮಗೆ ಅಂತ ಇವಳು ಕೇಳ್ತಾಳಂತೆ. ಅದಕ್ಕೆ ಇಲ್ಲ ಒಂದು ಸ್ವಲ್ಪ ಹಾಗೆ ನೋಡ್ತಾರೆ, ಅವ್ರಿಗೆ ಮರ್ತೋಗಿದೆ, ಇವಳು ಜ್ಞಾಪಕ ಇಟ್ಕೊಂಡಿದ್ದಾಳೆ. ಹೇಳ್ತಾಳಂತೆ, ನಾನು ಸಣ್ಣ ವಯಸ್ಸಲ್ಲಿದ್ದಾಗ, ಸಣ್ಣ ಮಗು ಹುಡುಗಿ ಆಗಿದ್ದಾಗ ಆವಾಗ ನೀವೊಂದು ಮೂರ್ತಿ ವಿಗ್ರಹವನ್ನು, ಕೃಷ್ಣನ ವಿಗ್ರಹವನ್ನು ನನಗೆ ಕೊಟ್ಟರಲ್ಲ ಅಂತ ಹೇಳಿದ ತಕ್ಷಣ ಜ್ಞಾಪಕ ಬಂದು, ಹೌದಮ್ಮ ಮೀರಾ ನೀನು ಅಂತ ಕೇಳ್ತಾರಂತೆ. ಆಮೇಲೆ ಅವ್ರ ತಾತನ ಹೆಸರೆಲ್ಲ ಹೇಳಿ, ಅವರು ಮೊಮ್ಮಗಳಲ್ವಾ ನೀನು ಅಂತ ಹೇಳಿದೆ. ಯಾಕೆಂದರೆ ಅವ್ರ ತಾತನೂ ಇವರು ತುಂಬ ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ. ಅವಾಗ ಒಂದು ಸಂಪರ್ಕ ಇದ್ದಿರುತ್ತೆ. ಹೇಳಿದಾಗ ಹಾಗನ ಅಂಥೇಳಿ ಇವಳು ಒಡೆ ಬಾಮ್ಮ ಅಂತೇಳಿ ಕರ್ಕೊಂಡು ಹೋಗ್ತಾರೆ. ಹೆಂಗಸ್ರು ಮುಖಾನೇ ನೋಡಲ್ಲ ಅಂತ ಹೇಳಿದವರು ಅವಳು ಒಡೆ ಬಾಮ್ಮ ಅಂತೇಳಿ ಕರ್ಕೊಂಡು ಹೋಗಿ ಎಲ್ಲ ವಿಚಾರಿಸಿ ಇದು ಮಾಡ್ತಾರಂತೆ. ವಿಚಾರ ಆದಮೇಲೆ ಅವ್ರಿಗೆ ಅಲ್ಲೇ 1-2 ದಿವಸ ಇರ್ತಾಳೆ ಅಂತ ಕಾಣುತ್ತೆ. ಆಮೇಲೆ ಅವ್ರಿಗೇನೋ ಒಂದು ಪೂಜೆಯಲ್ಲಿ ಒಂದು ಸ್ಫುರಣೆ ಆಗುತ್ತೆ. ಇವಳನ್ನ ಕರ್ಕೊಂಡು ದ್ವಾರಕೆಗೆ ಬಾ ಅಂತ ಹೇಳಿ ಕೃಷ್ಣ ಹೇಳ್ದಂಗೆ ಆಗತ್ತೆ. ಅವರು ಕೂಡ ಮಹಾಭಕ್ತರು, ಕೃಷ್ಣ ಚೈತನ್ಯನ ಶಿಷ್ಯರು. ಕೃಷ್ಣ ಚೈತನ್ಯಗಿಂತ ವಯಸ್ಸಲ್ಲಿ ದೊಡ್ಡವರಾಗಿದ್ದರು. ತುಂಬ ದೇಶಾಟನ ಮಾಡಿದವರು, ಎಲ್ಲ ಕಡೆ ಓಡಾಡಿದ್ರು. ಹಾಗೇನೆ ಅವರು ರಾಜಸ್ಥಾನಕ್ಕೆ ಬಂದು ಇವ್ರು ಮೀಟ್ ಮಾಡಿದ್ದು ಅಂತ, ರೂಪ ಗೋಸ್ವಾಮಿಗಳು ಅಂತ. ಅವ್ರ ಬಗ್ಗೆ ಹಿಂದೆ ನಾವು ಕೃಷ್ಣ ಚೈತನ್ಯ ಪಾಠ ಮಾಡುವಾಗ ಹೇಳಿದ್ದೀವಿ, ವಿಸ್ತಾರವಾಗಿ ಹೇಳಿದ್ದೀವಿ, ಅದನ್ನು ಜ್ಞಾಪಿಸ್ಕೊಳ್ಳೋಣ. ಆ ಥರ ಒಂದು ಭಕ್ತರಿಂದ ಅವ್ರಿಗೂ ಏನೋ ಒಂದು ಸ್ಫುರಣೆ, ಕೃಷ್ಣ ಒಂದು ಇದು ಹೇಳಿದ್ದಾನೆ, ನನ್ನ ಜಾಗಕ್ಕೆ ಅಲ್ಲಿ ದ್ವಾರಕೆ ಕರ್ಕೊಂಬಾಳೋಣ ಅಂಥೇಳಿ ಹೇಳ್ತಾರಂತೆ. ಹಾಗಾಗಿ ಅದನ್ನು ತಿಳಿಸಿದಾಗ ಇವಳು ಕೂಡ ಖುಷಿಯಾಗಿ, ದ್ವಾರಕೆ ಅಂತ ಹೇಳಿದಾಗ ತುಂಬ ಖುಷಿಯಾಗ್ಬಿಡುತ್ತೆ. ಕೃಷ್ಣ ವಾಸ ಮಾಡಿದ ಜಾಗ ಅಲ್ವೇ, ಅಲ್ಲಿಗೆ ಹೋಗೋಣ ಅಂಥೇಳಿ ಅವಳು ಹೋಗ್ತಾಳೆ ಅಂಥೇಳಿ ಹೋಗ್ತಾಳೆ. ಇವ್ರು ಕರ್ಕೊಂಬರುವಾಗ ದಾರಿಯೆಲ್ಲ ಇವಳು ಹಾಡು ಹೇಳ್ಕೊಂಡು ಬರ್ತಾಳೆ. ತುಂಬ ಚೆನ್ನಾಗಿರುತ್ತೆ ಹೇಳಿದಾಗ. ಏನಪ್ಪ ಅಂತ ಹೇಳಿದ್ರೆ ಕೊಡು
ಚಾಕೋ. ಅವಳು ಹೇಳುವಾಗ ಚಾಕರ ರಾಕೋಜಿ ಮನೆ, ಚಾಕರ ರಾಕೋಜಿ ಅಂಥೇಳಿ, ಗಿರಿಧರೆ ಲಾಲ್ ಚಾಕರ ರಾಕೋಜಿ ಅಂದರೆ ನನ್ನನ್ನು ದಾಸಿಯಾಗಿ ಮಾಡ್ಕೊಪ್ಪ ನೀನು ಅಂಥೇಳಿ ಪ್ರಾರ್ಥನೆ ಮಾಡ್ತಾರೆ. ಟೇಕ್ ಮೀ ಇನ್ ಆ್ಯಸ್ ದೈ ಸರ್ವೆಂಟ್ ಗಿರಿಧಾರಿ ಲಾಲ, ಮೇಕ್ ಮೀ ದೈ ಮೇಡ್ ಅಂತ, ನನ್ನ ದಾಸಿಯಾಗಿ. ಐ ಶಲ್ ಬಿ ದೈ ಮೇಡ್ ಆ್ಯಂಡ್ ಬ್ಯೂಟಿಫುಲ್ ಗಾರ್ಡನ್ಸ್ ಫಾರ್ thee I shall grow. In lieu I shall thy blessed visions enjoy. ಹಾಂ ಕೇಳ್ತಕ್ಕ ಇಲ್ಲ. In the leaves and bowers of Vrindavan thy exploits I shall sing. In the middle of night the Lord blessed me with his vision along the banks of the river of love ಅಂಥೇಳಿ, ಆಧಿ ರಾತ್ ಪ್ರಭು ದರ್ಶನ ಹಿಂದೇನ್ ಹಿ ಪ್ರೇಮ ನದಿ ಕೆ ತೀರ ಅಂಥೇಳಿ ಹಾಡ್ತಾಳೆ. ಅಂದರೆ ಅವನ ದರ್ಶನ ಆಗಿದೆ ಅಂತ ಹೇಳ್ತಾಳೆ. ನನ್ನ ದಾಸಿ ಮಾಡ್ಕೋ ಚಲೋ. ಒಂದು ನಿಮಿಷ ಆ ಹಾಡೊಂದು ಹಾಕೊಂಡು ಕೇಳ್ತಾ ಇದೆಯಾ? ಇದನ್ನು ಕೇಳ್ತಿದ್ದ ಸರ್. ಟೈಮ್ ಆಗಿದೆ
ಹೀಗೆ ಬರ್ತಾ ಇರುವಾಗ ಮನೆ ಆಯ್ತಾ ಹೀಗೆ ಬರ್ತಾ ಇರುವಾಗ ಅವ್ರು ಬರೋವಾಗ ಕರ್ಕೊಂಬರೋವಾಗ ನಡೆಸ್ಕೊಂಡು ಕರ್ಕೊಂಬರಲ್ಲ, ಒಂದು ಗಾಡಿ ಮಾಡಿ ಕರ್ಕೊಂಬರ್ತಾರಂತೆ. ಗಾಡೀಲಿ ಕೂತ್ಕೊಂಡು ಪಾಡಿಗೆಗಳು ಹಾಡ್ಕೊಂಡು ಬರ್ತಾ ಇರ್ತಾಳೆ. ಹಾಗೆ ಯಾವ ಥರ ಹಾಡುಗಳು ಅಂತ ಹೇಳಿದ್ರೆ ಹಾಡುಗಳೆಲ್ಲ ಹೀಗೆ ತಾನೆ. ಕೃಷ್ಣನ ನೋಡ್ತಾ ಇರ್ತಾಳೆ, ಇಲ್ಲಿ ವರ್ಣಿಸಿದ್ಲಲ್ಲ ಹಾಗೇನೆ ಅವಳು ಅವ್ನು ಕೃಷ್ಣ ಬರ್ತಾ ಇದ್ದಾರಂತ ಹತ್ತಿರ. ಅವನು ಬರುವಾಗ ಕಾಲಿಗೆ ಗೆಜ್ಜೆ ಎಲ್ಲ ಹಾಕ್ಕೊಂಡಿದ್ದಾನೆ. ಅವನು ಬರೋ ಶಬ್ದ ಕೇಳಿಸುತ್ತೆ. ಆ ಶಬ್ದ ಇಟ್ಕೊಂಡು ಕೃಷ್ಣ ಬರ್ತಾ ಇದ್ದಾನೆ ಅವ್ನು ಕೇಳಿಸ್ತಾ ಇದೆ, ಅವನ ಸೌಂಡ್ ಕೇಳಿಸ್ತಾ ಇದೆ ಅಂತ ಹೇಳ್ತಾ. ಅದು ತುಂಬ ಚೆನ್ನಾಗಿದೆ. ಅದು ಹರಿ ಆವನಿಕಿ ಆವಾಜ್ ಅಂತ, ಮಹಲ್ ಚಡ್ ಚಡ್ ಜೋಗೆ ಮೇರಿ ಸಜನಿ ಕಬ್ ಆವೈ ಮಹಾರಾಜ್ ಅಂಥೇಳಿ ಹೇಳೋವಂಥದ್ದು. ಟೈಮ್ ಆಗಿಬಿಡುತ್ತೆ. ಸರಿ, ಅದು ಒಂದು ಕೇಳ್ಬೇಡ, ತುಂಬ ಚೆನ್ನಾಗಿದೆ ಅದು. ಟೈಮ್ ಆಯಿತು. ಹಾಂ, ಕಂಟ್ರೋಲ್ ಡಿಯಾ. ಇದೊಂದು ಹಾಡು ಕೇಳ್ಬೇಡ, ಚೆನ್ನಾಗಿದೆ. ಹರಿ ಆವನ್ ಕಿ ಆವಾಜ್. ಅಯ್ಯ, ಟೈಮ್ ನೋಡಿ. சீக்கிரம் போடுப்பா. இல்லை அப்புறம் போடு. ரெண்டு லைன் போடணும் சொல்லலாம். டைம் ஆகிடுக்குமா, நீங்கள் கம்ப்ளீட் பண்ணாங்க. 8:30. கூப்பிட்டவங்க இங்கே கண்ட்ரோல் டி பண்ணி விடுறேன். சுதன்மா, சுதன்மா எனக்கு அப்புறம் நிறைய சொல்கிறது இருக்கு, அதுக்காக க்ளோஸ் பண்ணு. இரு சொல்கிறேன், அந்த டைமில் பண்ணு. हाँ, महाराजा करो. करो. ಇಲ್ಲಿಗೆ ನಿಲ್ಲಿಸಿದ್ದೀನಿ. ಇಲ್ಲಿಗೆ ನಿಲ್ಲಿಸಿದ್ದೀನಿ. ಹಾಡು ತುಂಬ ಚೆನ್ನಾಗಿದೆ, ಆದರೆ ಪೂರ್ತಿ ಹಾಕೋಕ್ಕೆ ಟೈಮ್ ಇಲ್ಲ. ಆ ದೃಷ್ಟಿಯಿಂದ ಅಲ್ಲಿಗೆ ನಿಲ್ಲಿಸ್ತೀನಿ. ಬಂದು ಹೀಗೆ ಅವಳು ಹಾಡ್ಕೊಂಡು ಬರ್ತಾಳೆ. ಬಂದ ಮೇಲೆ ಅಲ್ಲಿ ಬಂದು ಸೇರ್ಕೋತಾಳೆ, ದ್ವಾರಕೆಗೆ ಬಂದು ಸೇರ್ತಾಳೆ. ದ್ವಾರಕೆಯಲ್ಲಿ ಅವರು ಬಿಟ್ಟು ಹೋಗ್ತಾರೆ ರೂಪ ಗೋಸ್ವಾಮಿಗಳು. ಅಲ್ಲಿ ಅವರು ಎಲ್ಲಿರ್ತಾಳೆ ಅಂತ ಹೇಳಿದ್ರೆ, ದ್ವಾರಕೆಗೆ ಬಂದ ತಕ್ಷಣ ಅವ್ರು ತುಂಬ ಖುಷಿ ಆಗ್ಬಿಡುತ್ತೆ. ಕೃಷ್ಣನ ವಾಸಸ್ಥಾನ ಇದು ಆಗಿತ್ತು ಅಂಥೇಳಿ ಒಂಥರ ಭಾವಪರವಶತೆ ಅವಳಿಗುಂಟಾಗುತ್ತೆ. ಅಲ್ಲಿ ರಣಛೋಡ್ಜಿ ಈ ಮಹಾರಾಜ್ ಅಂತ ಒಂದು ದೇವಸ್ಥಾನ, ರಣಛೋಡ್ಜಿ ಇದೆ ದೇವಸ್ಥಾನ ಒಂದು ದ್ವಾರಕೆಯಲ್ಲಿ. ಅಲ್ಲಿ ಇರ್ತಾಳೆ, ಅಲ್ಲೇ ಅವಳು ವಾಸ ದೇವಸ್ಥಾನದಲ್ಲೇ ವಾಸ, ಇನ್ನೇನು ದೇವ್ರ ಜೊತೆಲೇ ವಾಸ. ಹಾಗೆ ಇರ್ತಾಳೆ. ಅಲ್ಲಿ ಒಂಥರ ತುಂಬ ನೆಮ್ಮದಿ ಇರುತ್ತೆ. ಯಾವ ತಂಟೆ ತಕರಾರು ಇಲ್ಲ, ಯಾರೂ ಅಬ್ಜೆಕ್ಟ್ ಮಾಡೋದ್ರಲ್ಲ, ಏನೂ ಇಲ್ಲ. ಅವಳ ಪಾಡಿಗೆ ಅವಳು ಇರ್ತಾಳಂತೆ. ಹಾಗೆ ಎಲ್ಲಿ ಹೋದರೂ ಅವಳು ಹಾಡ್ತಾಳೆ ಅಂತ ಹೇಳಿದ್ರೆ ಎಲ್ಲ ಜನ ಸೇರ್ಕೊಂಡ್ಬಿಡ್ತಾರೆ. ಸೇರಿಕೊಂಡು ಅವಳ ಜೊತೆಯಲ್ಲಿ ಹಾಡೋದು, ಅವಳ ಜೊತೆ ಕೇಳೋದು, ಅವಳು ಕೇಳೋಕ್ಕೆ ಇಷ್ಟಪಡೋದು ಅಂಥೇಳಿ. ಅಲ್ಲೂ ಕೂಡ ದ್ವಾರಕೆಯಲ್ಲೂ ಜನಗಳು ಸೇರೋಕ್ಕೆ ಶುರು ಮಾಡಿದ್ರು ಅಂಥೇಳಿ ಕೇಳ್ತೀವಿ. ಹೀಗೆ ಓಡ್ತಾ ಇರುತ್ತೆ. ಸುಮಾರು ವರ್ಷಗಳ ಕಾಲ ಅಲ್ಲಿದ್ಲು ಅವಳು ಅನ್ನೋದು ಗೊತ್ತಾಗುತ್ತೆ. ಸುಮಾರು ವರ್ಷಗಳೇ ಇದ್ಲು. ಒಂದು 10-12 ವರ್ಷ ಇದ್ದಿರಬಹುದು ಅಲ್ಲಿ ಇಂಥನ್ಸುತ್ತೆ ದ್ವಾರಕೆಯಲ್ಲಿ. ಅದು ಒಂದು ವಿಶೇಷ. ಇದು ಒಂದು ಸ್ಟೋರಿ.
ಇನ್ನೊಂದು ವರ್ಷನ್ ಇದೆ. ಅವಳು ತೀರ್ಮಾನ ತಗೊಂಡು ತುಳಸಿದಾಸರ ಒಂದು ತುಳಸಿದಾಸಲೇ ಇಟ್ಕೊಳ್ಳೋಣ, ಅವರ ಒಂದು ಇನ್ಸ್ಟ್ರಕ್ಷನ್ ಮೇಲೆ ಅಥವಾ ಸಜೆಷನ್ ಮೇಲೆ ಆ ಜಾಗ ಬಿಡಬೇಕು, ಚಿತ್ತೂರು ಬಿಡಬೇಕು ಅಂತ ತೀರ್ಮಾನ ಮಾಡಿದಲ್ಲ. ಬೃಂದಾವನಕ್ಕೆ ಹೋಗಲಿಲ್ಲ. ಬೃಂದಾವನಕ್ಕೆ ಹೋಗದೆ ಅವಳು ಅವಳ ತವ್ರ ಮನೆ ಇದೆಯಲ್ಲ ಮೇರ್ಠಾ, ಅಲ್ಲಿಗೆ ಹೋಗಬೇಕು ಅಂತ ತೀರ್ಮಾನ ಮಾಡ್ತಾಳೆ. ಅಲ್ಲಿ ತಮ್ಮ ಸೋದರ ಮಾವ ಇರ್ತಾನೆ, ಸೋದರ ಮಾವನ ಮನೆಗೆ ಹೋಗಬೇಕು ಅಂಥೇಳಿ ಅವಳಿಗೆ ಒಂದು ಇರುತ್ತೆ. ಏಕೆಂದ್ರೆ ತಂದೆ ಇರಲ್ಲ, ತಾಯಿನೂ ಮೊದಲೇ ಹೊರಟೋದ್ಲು. ಹಾಗಾಗಿ ಅಲ್ಲಿ ಹೋಗಿ ತಾತ ಇದ್ದಲ್ಲ ಮೊದಲು, ಅಲ್ಲಿ ಹೋಗಬೇಕು ಅಂಥೇಳಿ ಹೋಗ್ತಾಳೆ. ಅಲ್ಲಿ ಹೋದ್ಮೇಲೆ ನೆಮ್ಮದಿಯಾಗಿರುತ್ತೆ, ಯಾವ ತಂಟೆನೂ ಇಲ್ಲ. ಯಾಕೆಂದರೆ ಇವರು ತವ್ರ ಮನೆಯಲ್ಲೆಲ್ಲ ತಿಳಿದವರು, ಅದರಿಂದ ಪ್ರಾಬ್ಲಮ್ ಏನಿಲ್ಲ. ಅಲ್ಲಿ ಇಡ್ತಾಳೆ. ಆದರೆ ಅಲ್ಲಿ ಒಂದು ಪ್ರಾಬ್ಲಮ್ ಬಂತು ಅವನಿಗೆ, ಸೋದರ ಮಾವನಿಗೆ. ಏನಪ್ಪ ಅಂತ ಹೇಳಿದ್ರೆ ವಿರಂಜಿ ಅಂತ ಹೆಸರು ಅವನಿಗೆ. ಅವನಿಗೆ ಒಂದು ಪ್ರಾಬ್ಲಮ್ಮು ಏನಂತ ಹೇಳಿದ್ರೆ, ಯುದ್ಧಗಳು ನಡೀತಾ ಇರುತ್ತೆ. ಈ ಮೊಘಲರು ಬರ್ತಾನೆ ಇರ್ತಾರೆ, ಕಿರುಕುಳ ಕೊಡ್ತಾನೆ ಇರ್ತಾರೆ, ಇನ್ನು ಅಟ್ಯಾಕ್ ಮಾಡ್ತಾನೆ ಇರ್ತಾರೆ. ಮಾಡ್ತಾ ಇದ್ದಾಗ ಇವರೆಲ್ಲ ಅಂಥ ಬಲಿಷ್ಠರೇನು ಆಗಿರಲಿಲ್ಲ ಆ ಟೈಮಲ್ಲಿ, ಸ್ವಲ್ಪ ಇದಾಗಿದೆ. ಯಾಕೆಂದರೆ ಅವ್ರು ಬಿರಂಗಿ ಯೂಸ್ ಮಾಡ್ತಾಯಿದ್ರು, ಹಾಗಾಗಿ ಇವರು ಬೇಗ ಸೋತು ಹೋಗ್ತಾಯಿದ್ರು. ಹಾಗೆ ಇವನ್ನ ಒಂದು ಸಲ ಇದರಲ್ಲಿ ಯುದ್ಧದಲ್ಲಿ ಇವನ್ನ ವಿರಂಗಿ ಇದೆಲ್ಲ ಇವನ್ನೇ ಓಡಿಸ್ಬಿಡ್ತಾರೆ, ರಾಜ್ಯ ಬಿಟ್ಟು ಓಡಿಸ್ಬಿಡ್ತಾರೆ. ಹಾಗಾಗಿ ಯಾವಾಗ ಅವರು ಮುಸಲ್ಮಾನರು ಕ್ಯಾಪ್ಚರ್ ಮಾಡಿಕೊಂಡ್ರೋ ಅಲ್ಲಿರೋದು ಕಷ್ಟ ಅಂಥೇಳಿ ಆವಾಗ ಆ ತವ್ರ ಮನೆಯೂ ಬಿಟ್ಟು ಇವಳು ಹೊರಗೆ ಬರಬೇಕಾಗಿ ಬಂತು. ಎಲ್ಲಿ ಹೋದರು ಅಂತ ಹೇಳಿದ್ರೆ ಅಲ್ಲಿಂದ ಕೆಳಗೆ ಡೌನಲ್ಲಿ ಚಿತ್ತೂರಿಂದ ಇದಾಯಿತು, ಮೇರ್ತಾ ಆಯಿತು. ಮೇರ್ತಾಯಿಂದ ಇಲ್ಲಿ ದ್ವಾರಕೆಗೆ ಹೋಗ್ತಾಳೆ. ದ್ವಾರಕೆಗೆ ಬಂದು ಸೇರೋದನ್ನು 2 ತರಹ ಕನೆಕ್ಟ್ ಮಾಡ್ತಾರೆ ಅನ್ನೋಕ್ಕೋಸ್ಕರ ಹೇಳಿದೆ ನಾನು. ದ್ವಾರಕೆ ಮತ್ತು ಅಲ್ಲೇ ಬಂದು ರಣಛೋಡ್ಜಿ ದೇವಸ್ಥಾನದಲ್ಲಿ ಇರ್ತಾಳೆ, ಅನೇಕ ವರ್ಷಗಳಿರ್ತಾಳೆ. ಒಂದು ಬಂದು ಇದ್ದಾಗ ಅವಳು ನೆಮ್ಮದಿಯಾಗಿರ್ತಾಳೆ, ಸಂತೋಷವಾಗಿರ್ತಾಳೆ. ಅವಳ ಪಾಡಿಗೆ ಅವಳು ತನ್ನ ಇದನ್ನು ಪೂಜೆ ಜಪ ಮತ್ತು ಇದು ಧ್ಯಾನ ಭಜನೆ ಇದೆಲ್ಲ ಮಾಡಿಕೊಂಡೇ ಇರ್ತಾಳೆ. ಆದರೆ ಇಲ್ಲಿ ಚಿತ್ತೂರಲ್ಲಿ ಪ್ರಾಬ್ಲಮ್ ಆಯಿತು. ಅವನ ರಾಣ ಇದ್ದಾನಲ್ಲ, ಅವನಿಗೆ ತೊಂದರೆ ಶುರು ಆಯಿತು. ತೊಂದರೆ ಏನಪ್ಪ ಅಂತ ಹೇಳಿದ್ರೆ, ಅಲ್ಲಿ ಊರು ಜನಗಳಿಗೆಲ್ಲ ಬಹಳ ಕಷ್ಟ ಆಯಿತು. ಕಷ್ಟ ಅಂತೇಳಿ ನಾನಾ ಥರ ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಕಷ್ಟಗಳು ಒದಗಿ ಬಂತು. ಅದಕ್ಕೆಲ್ಲ ಅವರ ಕಾರಣ ಕಟ್ಟೋದು, ಯಾವಾಗ ನೀನು ಇವಳನ್ನು ಓಡಿಸಿದ್ಯೋ, ಮೀರಾನ್ ಓಡಿಸಿದ್ಯೋ ದೇಶದಿಂದ, ಆವಾಗಲೇ ಶುರು ಆಯಿತು ಈ ಕಷ್ಟಗಳೆಲ್ಲ ಅಂಥೇಳಿ ಅವಳು ಮತ್ತೆ ಕರೆಸಬೇಕು ನೀನು ಅಂಥೇಳಿ ಎಲ್ಲ ಒಂಥರ ದಂಗೆ ಎದ್ದು ಬಿಡ್ತಾರೆ ಊರಲ್ಲಿ. ಆವಾಗ ಇವ್ರಿಗೂ ಅನಿಸುತ್ತೆ, ಹೌದಲ್ಲ ನಾನು ಮಾಡಿದ ತಪ್ಪು ಅಂತ, ಎಷ್ಟೋ ವರ್ಷಗಳಾಯ್ತಲ್ಲ ಅದರಿಂದ ನಾನು ಮಾಡಿದ ತಪ್ಪು ಅಂತ. ಅವಳು ದ್ವಾರಕೆಗೆ ಹೋಗಿ ನೆಲೆಸಿದಾಳೆ ಅನ್ನೋದು ಗೊತ್ತಾಯಿತು, ಇನ್ಫಾರ್ಮೇಷನ್ ಅಲ್ಲ ಗೂಢಚಾರರು ಇರ್ತಾರೆ, ಎಲ್ಲ ಕಂಡಿರ್ತಾನೆ. ಎಲ್ಲ ಆದಮೇಲೆ ಸರಿ ಅಲ್ಲಿ ಹೋಗಿ ಕೇಳೋಣ ಅಂಥೇಳಿ ಅಲ್ಲೇ ಬಂದ್ಬಿಡ್ತಾನೆ ಅವನು. ಈ ಜನಗಳು ಬಿಡಲ್ಲ, ಅವನು ಅಟ್ಟಿಸ್ಕೊಂಡು ಹೋಗ್ತಾರೆ, ಇಲ್ಲ ನೀನು ಹೋಗಬೇಕು ಅಂತ ಹೇಳಿ ಇದು ಮಾಡ್ತಾನೆ. ಇವನಿಗೂ ಒಂಥರ ಪಶ್ಚಾತ್ತಾಪ ಬಂದುಬಿಟ್ಟಿರುತ್ತೆ ಅಷ್ಟೊತ್ತಿಗೆ, ಅಷ್ಟು ವರ್ಷಗಳಾದ ಮೇಲೆ ತಾನು ಮಾಡಿದ ತಪ್ಪು. ಅದರಿಂದ ಪ್ರಾಯಶ್ಚಿತ್ತ ಮಾಡಿಕೊಂಡು ಅವಳನ್ನ ಮತ್ತೆ ಬರಮಾಡ್ಕೊಳ್ಳೋಕ್ಕೆ ಏರ್ಪಾಡು ಮಾಡಬೇಕು ಅಂಥೇಳಿ ಹೋಗಿ ಕೇಳ್ತಾನೆ. ಅವಳು ಪ್ರಾರ್ಥನೆ ಮಾಡ್ಕೋತಾನೆ, ವಾಸ್ತವವಾಗಿ ನಾನು ಮಾಡಿದ ತಪ್ಪಾಯ್ತಮ್ಮ, ದಯವಿಟ್ಟು ನಿನ್ನ ಕ್ಷಮಿಸಬೇಕು. ಆ ಮೊದಲು ಸೀನಿಯರ್ ರಾಣ ಮಾಡಿದ್ನಲ್ಲ, ಹಾಗೆ ಇವನು ಬೃಂದಾವನ ಮಾಡಿದಾಗ ಇವನು ಇಲ್ಲಿ ದ್ವಾರಕೆಯಲ್ಲಿ ಕೇಳ್ತಾನೆ, ಬರಬೇಕು ನೀನು ವಾಪಸ್ಸು ಅಂತ ಕೇಳ್ತಾನೆ. ಅದಕ್ಕೆ ಇವಳಿಗೆ ಯಾಕೋ ಮನಸ್ಸು ಬರಲಿಲ್ಲ ಅಂತ ಹೇಳಿದ್ರೆ, ಮೊದಲು ಒಂದು ಸಲ ವಾಪಸ್ ಕರ್ಕೊಂಡೋದಾಗ ಹಾಗಾಯಿತು, ಇವನು ತುಂಬ ಹಿಂಸೆ ಕೊಟ್ಟಿದ್ದಾನೆ, ಅದೆಲ್ಲ ಜ್ಞಾಪಕ ಇದೆ. ಆದರೂ ಈಗ ಪಶ್ಚಾತ್ತಾಪಪಟ್ಟು ಕೇಳ್ತಾನೆ, ಏನು ಮಾಡೋದು ಅಂತ ಗೊತ್ತಾಗಿಲ್ಲ. ಆದರೆ ಮನಸ್ಸಂತೂ ಇರಲ್ಲ ಹೋಗೋದಕ್ಕೆ ಒಂಥರ. ಆದರೆ ಒಂದು ಹೇಳ್ತಾಳೆ ಅವಳು, ಇಲ್ಲ ನಾನು ಸ್ವಲ್ಪ ಸಮಯ ಬೇಕು, ನಾನು ನನ್ನ ಕೃಷ್ಣನ ಕೇಳ್ತೀನಿ, ಅವನು ಒಪ್ಕೊಂಡ್ರೆ ಬರ್ತೀನಿ ಅಷ್ಟೇ ಅಂಥೇಳಿ ಕೃಷ್ಣನ ಮೇಲೆ ಹಾಕ್ತಾಳೆ. ಅದಕ್ಕೆ ಅವನು ಸರಿ ಅಂತಾನೆ, ಇನ್ನೇನು ಮಾಡೋಕ್ಕಾಗತ್ತೆ, ಸರಿ ಇದ್ರೆ ವೆಯ್ಟ್ ಮಾಡ್ತಾನೆ. ಸರಿ ಇವಳು ದೇವಸ್ಥಾನಕ್ಕೆ ಹೋಗ್ತಾಳೆ, ಅಲ್ಲಿ ಹೋಗಿ ಪೂಜೆ ಮಾಡ್ತಾಳೆ, ಭಜನೆ ಮಾಡ್ತಾಳೆ, ಎಲ್ಲ ಮಾಡ್ತಾಳೆ. 1 ದಿವಸ ಆಯಿತು, 2 ದಿವಸ ಆಯಿತು. 2 ದಿವಸ ಆದಮೇಲೆ ಅಲ್ಲಿ ಪೂಜೆಗೆ ಅಂತ ಹೋಗ್ತಾಳೆ. ಹೋಗಿ ಕೂತ್ಕೋತಾಳೆ, ಏನೋ ಅವನ್ನ ಪ್ರಾರ್ಥನೆ ಮಾಡ್ಕೋತಾಳೆ. ನಾನೇನು ಮಾಡಬೇಕು ಹೇಳು ಅಂತ ಪ್ರಾರ್ಥನೆ ಮಾಡ್ಕೊಂಡಿರಬೇಕು. ಅವನೇನು ಉತ್ತರ ಕೊಟ್ಟನೋ ಗೊತ್ತಿಲ್ಲ. ಅಲ್ಲಿ ಭಜನೆ ಮಾಡ್ತಾ ಇದ್ದವಳು ಅವಳು ನೋಡಿ ಒಂದು ಇದಿದೆ, ಆ ಟೈಮಲ್ಲಿ ಹೇಳಿದ್ದ ಅಂತ ಗೊತ್ತಿಲ್ಲ, ಆದರೆ ಇದು ತುಂಬ ಚೆನ್ನಾಗಿದೆ. ಅದು ಟು ದಿ ಅಬೋರ್ಡ್ ಆಫ್ ಗಿರಿಧರ ಐ ಗೋ, ಫಾರ್ ಗಿರಿಧರ ಇಸ್ ಮೈ ಟ್ರೂ ಬಿಲವೆಡ್. ಅಂದರೆ ನಿನ್ನ ಮನೆಗೆ ನಾನು ಬಂದ್ಬಿಡ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಅಂದರೆ ಅವಳ ಮನಸ್ಸು ಏನೋ ಒಂದು ಬಂದ್ಬಿಡ್ತೇನೋ. ಅಟ್ ಹೂಸ್ ಸೈಟ್ ಐ ಸ್ಟ್ಯಾಂಡ್ ಎಂಥ್ರಾಲ್ಡ್, ಅಟ್ ದಿ ಅಪ್ರೋಚ್ ಆಫ್ ನೈಟ್ ಐ ಗೋ ಟು ಹಿಮ್, ಆ್ಯಂಡ್ ಅಟ್ ಡಾನ್ ಐ ಸ್ಟಾರ್ಟ್ ಆಫ್. ಡೇಸ್ ಆ್ಯಂಡ್ ನೈಟ್ಸ್ ಐ ಪಾಸ್ ಇನ್ ಹಿಸ್ ಕಂಪನಿ, ಪ್ಲೇಯಿಂಗ್ ವಿತ್ ಹಿಮ್ ಇನ್ 100 ways ಐ ಟ್ರೈ ಟು ಪ್ಲೀಸ್ ಹಿಮ್ ಅಂತ ಹೇಳ್ತಾಳೆ. ಈ ಥರದ್ದೆಲ್ಲ ಹೇಳಿದಾಗ ಏನೋ ಒಂದು ತೀರ್ಮಾನ, ಅವಳಿಗೆ ಸಂತೋಷವನ್ನು ವ್ಯಕ್ತಪಡಿಸ್ಕೋತಾಳೆ. ಸಾಕು, ಇನ್ನು ನಿನ್ನ ಮನೆಗೆ ಬಂದುಬಿಡ್ತೀನಿ ನಾನು ಅಂತ ಅನೇಕ ಬಾರಿ ಅವಳು ಹೇಳ್ತಾಳೆ. ಆ ಕೊನೆಯಲ್ಲೂ ಹೇಳಿರ್ಬೋದು ಹಾಗೆ ಹೇಳ್ಬಿಟ್ಟು
ಇದ್ದಕ್ಕಿದ್ದಾಗ ಹಾಗೇ ಹಾಡ್ತಾ ಅವಳು ಗರ್ಭಗೃಹದ ಒಳಗಡೆ ಹೋಗ್ಬಿಡ್ತಾಳಂತೆ. ಹೋಗ್ಬಿಟ್ಟು ಹಾಗೇ ಆ ಮೂರ್ತಿಯನ್ನು ಆಲಿಂಗನ ಮಾಡ್ಕೋತಾಳೆ. ಆಲಿಂಗನ ಮಾಡ್ಕೊಳ್ಳೋದು ಆಯಿತು. ಆಮೇಲೆ ಹೊರಗೆ ಬರಲೇ ಇಲ್ಲ, ಯಾರಿಗೂ ಏನೂ ಗೊತ್ತಾಗಲಿಲ್ಲ. ಅವಳೊಬ್ಬಳೇ ಇದ್ದಿದ್ದಲ್ಲಿ. ಮಾರನೇ ದಿವಸ ಅರ್ಚಕರು ಹೋಗಿ ನೋಡ್ತಾರೆ. ನೋಡಿದ್ರೆ ಇಲ್ಲಿ ಕತೆ ಹೀಗೆ ಹೇಳ್ತಾರೆ. ಅರ್ಚಕರು ಹೋಗಿ ನೋಡ್ತಾರೆ. ನೋಡಿದಾಗ ಆ ಮೂರ್ತಿ ಮೇಲೆ ಅವಳ ಸೀರೆ ಹಾಗೇ ಇರುತ್ತಂತೆ. ಸೀರೆ ಅಥವಾ ಚುನ್ನಿ ಅಂತ ಹೇಳ್ತಾರಲ್ಲ, ಆ ಬಟ್ಟೆ ಹಾಗಿರುತ್ತೆ, ಆ ಮೂರ್ತಿ ಮೇಲೆ ಇರುತ್ತೆ. ಆದರೆ ಬಾಡಿ ಇಲ್ಲ, ಅವಳು ಕಾಣ್ತಾ ಇಲ್ಲ. ಅಂದರೆ ತನ್ನ ಶರೀರವನ್ನು ಪೂರ್ತಿ ಅವನು ಕೊಟ್ಕೊಂಡು ಒಂಥರ ಮರ್ಜಿ ಆಗಿಬಿಟ್ಟಿದ್ದಾಳೆ, ಐಕ್ಯವಾಗಿಬಿಟ್ಟಿದ್ದಾಳೆ ಅವನಲ್ಲಿ, ಕೃಷ್ಣನಲ್ಲಿ ಅಂಥೇಳಿ ಹೇಳ್ತಾರೆ. ಆದರೆ ಇಂಡಿಕೇಶನ್ ಅವಳೇ ಅಲ್ಲಿ ಬಂದಿದ್ದು ಹೋಗಿದ್ದು ಅದಕ್ಕೆ ಅವಳ ಬಟ್ಟೆ ಅದರ ಮೇಲಿದೆ ಅನ್ನೋದನ್ನು ಹೇಳ್ತಾರೆ. ಹೀಗೆ ಅವಳು ಒಂದು 1544 1546 ಅವಳ ಒಂದು ಐಕ್ಯ, ಕೃಷ್ಣನಲ್ಲಿ ಐಕ್ಯವಾಗೋದನ್ನು ನಾವು ಕೇಳ್ತೀವಿ. ಎಷ್ಟು ವಿಷಯ ಇದ್ದರೂ ಇವಳ ಬಗ್ಗೆ ಹೇಳಬೇಕಾದ್ರೆ ತುಂಬ ಕಷ್ಟ. ಎಂಥ ಒಂದು ಇದಾಗಿದೆ. ಅವಳಲ್ಲಿ ಗಮನಿಸಬೇಕಾಗಿರೋ ಅಂಶ ಅವಳ ಒಂದು ಧೈರ್ಯ. ಯಾವುದಕ್ಕೂ ಯಾರಿಗೂ ಹೆದರದಾಳು ಅಲ್ಲ ಅವಳು. ಅದು ಮಾತ್ರ ತುಂಬ ಚೆನ್ನಾಗಿ ಗಮನಿಸಬೇಕು. ರಾಣ ಏನೇ ಹೇಳಲಿ ಅದಕ್ಕೋಸ್ಕರ ಅವನು ಹೇಳ್ದಾಗ ಕೇಳೋಕ್ಕೆ ಅವಳು ರೆಡಿ ಇಲ್ಲ ಅವಳಿಗೆ. ಇದು ಒಂದು ವಿಷಯದಲ್ಲಿ ಮಾತ್ರ ಅವಳು ಕಾಂಪ್ರಮೈಸ್ ಮಾಡಿಕೊಳ್ಳಿಲ್ಲ. ಅಂದರೆ ದೃಢವ್ರತೆಯಾಗಿದ್ದಳು ಅವಳು ಅನ್ನೋದನ್ನು ಗಮನಿಸಬೇಕು. ಮತ್ತು ಅವಳು ಭಕ್ತಿ ಬಗ್ಗೆ ಕೇಳಲೇಬೇಕಾಗಿಲ್ಲ. ಎಂಥ ಭಕ್ತಿ ಅಂತ ಹೇಳಿದ್ರೆ ಮಾಧುರ್ಯ ಭಕ್ತಿ. ಅವಳು ವಿಶೇಷವಾಗಿ ಮಾಧುರ್ಯ ಭಕ್ತಿ ಅಂತ ಹೇಳಿದ್ರೆ ಭಗವಂತನೇ, ಕೃಷ್ಣನೇ ತನ್ನ ಪತಿ ಅಂತ ಭಾವಿಸಿದ್ದಾಳೆ ಅವಳು. ಭಕ್ತಿಗಳಲ್ಲಿ ಬೇರೆ ಬೇರೆ ವಿಧಾನಗಳಿದೆ. ಅದರಲ್ಲಿ ಮಾಧುರ್ಯ ಭಕ್ತಿಯೂ ತುಂಬ ವಿಶೇಷ. ಆಂಡಾಳಿಗಿತ್ತಲ್ಲ ಇಲ್ಲಿ ತಮಿಳುನಾಡಿನಲ್ಲಿ, ಹಾಗೆ ಭಗವಂತನ ಪತಿಯಾಗಿ ಭಾವಿಸಿದವಳು ಇವಳು. ಅದನ್ನು ಹೇಳ್ಕೊತಾಳೆ ಸ್ಪಷ್ಟವಾಗಿ. ನೀನೇ ನನ್ನ ಪ್ರೇಮಿ ಅಂತ ಹೇಳ್ತಾಳೆ, ಪತಿ ಅಂತ ಹೇಳ್ತಾಳೆ. ನಾನಾ ತರಹ ಅವಳು ಅದನ್ನು ಆ ಭಾವವನ್ನು ಎಕ್ಸ್ಪ್ರೆಸ್ ಮಾಡ್ಕೋತಾಳೆ. ಅದನ್ನು ಪೂರ್ತಿ ತನ್ನನ್ನು ಅವನಿಗೆ ಸಮರ್ಪಣೆ ಮಾಡಿಕೊಂಡು, ಸೆಲ್ಫ್ ಸರೆಂಡರ್, ಕಂಪ್ಲೀಟ್ ಸರೆಂಡರ್, ಅವನಿಗೆ ಆತ್ಮನಿವೇದನ ಅಂತ ಹೇಳ್ಕೊತಾರಲ್ಲ, ಅಂಥದ್ರಲ್ಲಿ ಉತ್ತಮೋತ್ತಮವಾದ ಉದಾಹರಣೆ ಆತ್ಮನಿವೇದನಕ್ಕೆ ಮೀರಾಬಾಯಿ ಅಂತ ನಾವು ಇದು ಮಾಡ್ಬೋದು. ಅಷ್ಟೇ ಅಲ್ಲ, ಭಕ್ತಿ ನವೈದ ಭಕ್ತಿಗಳಲ್ಲಿ ಹೇಳ್ತಾರಲ್ಲ, ಅದರಲ್ಲಿ ಎಲ್ಲ ಭಕ್ತಿಗಳು ಇವಳಲ್ಲಿದೆ. ಏಕೆಂದರೆ ಶ್ರವಣ ಭಕ್ತಿ ಆಯಿತು, ಅವನ ಗುಣಗಾನ ಕೇಳೋಕ್ಕೆ ಇಷ್ಟಪಡ್ತಾಳೆ. ಕೀರ್ತನ ಭಕ್ತಿ ಅಂತ ಕೇಳಲೇಬೇಕಾಗಿಲ್ಲ. ಹಗಲು ರಾತ್ರಿ ಹೊತ್ತೇ ಇಲ್ಲದೆ ಯಾವಾಗಲೂ ಅವನ ಕೀರ್ತನೆ ಮಾಡ್ತಾ ಇರೋದೇ ಅವಳ ಕೆಲಸವಾಗಿತ್ತು. ಕೀರ್ತನ ಭಕ್ತಿ ಆಯಿತು. ಸ್ಮರಣ ಭಕ್ತಿ ಅಂತ ಹೇಳಿದ್ರೆ ಉಳಿದ ಸಮಯದೆಲ್ಲ ಅವನು ಸ್ಮರಣೆ ಮಾಡೋದು, ಅವನನ್ನು ಬಿಟ್ಟು ಯಾವುದನ್ನು ಸ್ಮರಣೆ ಮಾಡ್ತಿರಲಿಲ್ಲ. ಸ್ಮರಣ ಭಕ್ತಿ ಆಯಿತು. ಹಾಗೆ ದಾಸ್ಯ ಭಕ್ತಿ, ಈಗ ತಾನೇ ಹೇಳ್ದಲ್ಲ ಚಾಕರ ರಾಕೋ ಜಿ ಅಂತ, ತಾನು ದಾಸಿಯಾಗಿರ್ತೀನಿ, 7 ಜನ್ಮದಲ್ಲೂ ದಾಸಿಯಾಗಿರ್ತೀನಿ. ಆಂಡಾಳು ಹೇಳಿದಾಗೆ ಇವಳು ಹೇಳ್ತಾಳೆ, ಜನ್ಮಾಂತರದಲ್ಲೂ ಕೂಡ ನೀನು ದಾಸಿಯಾಗಿರ್ಬೇಕು ನಾನು, ಅಂಥ ಒಂದು ಭಾಗ್ಯವನ್ನು ನನಗೆ ಕೊಡಪ್ಪ ಅಂಥೇಳಿ ಪ್ರಾರ್ಥನೆ ಮಾಡ್ಕೊತಾಳಲ್ಲ. ಹಾಗೆ ದಾಸ್ಯ ಭಕ್ತಿ ಉದಾಹರಣೆ. ಹಾಗೆ ಸಖ್ಯ ಭಕ್ತಿ, ನನ್ನ ಫ್ರೆಂಡು ನೀನು ಅಂತ ಎಷ್ಟೋ ಸಲ ಹೇಳ್ತಾಳೆ, ಸಖ ನೀನು ಅಂತ ಹೇಳ್ಕೊತಾಳೆ. ಅದೊಂದು ಭಾವ ಅದು. ಹಾಗೆ ಸಖ್ಯ ಭಕ್ತಿ ಇದೆ. ಈ ತರಹ ವಿಧವಾದ ಭಕ್ತಿ ಮಾರ್ಗಗಳು ಎಲ್ಲವೂ ಕೂಡ ಅವಳು ಸೇರಿದೆ ಅನ್ನೋದನ್ನು ಹುಡ್ಕೋಬೇಕು. ಅಂಥ ಮಹಾಭಕ್ತೆಯನ್ನು ಭಗವಂತ ಹೇಗೆ ಕಾಪಾಡ್ತಾನೆ, ಎಂಥ ಒಂದು ಕಷ್ಟದ ಒಂದು ಸಂದರ್ಭದಲ್ಲೂ ಕೂಡ, ಇನ್ನೇನು ಬದುಕಕ್ಕೆ ಆಗಲ್ಲ ಅನ್ನೋ ಸಂದರ್ಭದಲ್ಲೂ ಕೂಡ ಹೇಗೆ ಕಾಪಾಡ್ತಾನೆ ಭಗವಂತ ಅನ್ನೋದನ್ನು ನೋಡಿದ್ರು ನಾವು. ವಿಷ ಕುಡಿದ್ರೂ ಕೂಡ ಏನೂ ಆಗಲ್ಲ, ಹಾವಿದ್ರೂ ಕೂಡ ಅವಳನ್ನೇನು ಮಾಡಲ್ಲ, ಮುಳ್ಳು ಹಾಸಿಗೆ ಮೇಲೆ ಮಲಗಿದ್ರು ಕೂಡ ಒಂದು ಚೂರು ಅವಳಿಗೆ ಗಾಯ ಅಂತಾಗಲಿಲ್ಲ ಅನ್ನೋದು ನೋಡ್ತೀವಿ. ಇದೆಲ್ಲವೂ ಕೂಡ ಅವಳ ಒಂದು ಔನ್ನತ್ಯವನ್ನು ತೋರಿಸುತ್ತೆ, ಅವಳ ಭಕ್ತಿಭಾವವನ್ನು ತೋರಿಸುತ್ತೆ. ಉತ್ತಮವಾದ ಉದಾಹರಣೆ ಭಕ್ತಿಗೆ ಅವಳದು ಅಂತೇಳಿ ಜ್ಞಾಪಿಸ್ಕೊತಾ, ಇದೇನೇ ನಮ್ಮ ಸಂಸ್ಕೃತಿಯಲ್ಲೂ ಕೂಡ ಕಲಾದೃಷ್ಟಿಯಿಂದಲೂ ಕೂಡ ನಾನು ಹಿಂದೆ ಹೇಳಿದಾಗೆ ಅವಳ ನಾನಾ ರೀತಿಯಲ್ಲಿ ಭಾವಿಸಿ ಚಿತ್ರಗಳನ್ನು ಬರೀತಾರೆ, ಶಿಲ್ಪಗಳನ್ನು ಮಾಡ್ತಾರೆ. ಅದೊಂದು ಶಿಲ್ಪಕಲೆ, ಚಿತ್ರಕಲೆ ಎಲ್ಲವಕ್ಕೂ ಕೂಡ ಒಂದು ವಿಷಯವಾಗಿದೆ ಅನ್ನೋದು ಜ್ಞಾಪಿಸ್ಕೋಬೋದು. ಅದು ನೋಡಿದವರಿಗೆ ಒಂದು ವಿಶೇಷವಾದ ಒಂದು ಭಾವನೆ ಉಂಟಾಗುತ್ತೆ, ಒಂದು ಭಕ್ತಿ ಭಾವನೆ ಉಂಟಾಗುತ್ತೆ ಅನ್ನೋದು ಕೂಡ ನಿಜವಾಗಿದೆ ಅನ್ನೋದನ್ನು ಹೇಳ್ತಾ, ಇಂಥ ಒಂದು ಮಹಾಭಕ್ತಿಯ ವಿಷಯದಲ್ಲಿ ಮಾತಾಡಿದಾಗ ನಮ್ಮ ನಾಲಿಗೆ ಶುದ್ಧವಾಗುತ್ತೆ, ಮನಸ್ಸು ಶುದ್ಧವಾಗುತ್ತೆ, ಹೃದಯ ಶುದ್ಧವಾಗುತ್ತೆ.
ಕೇಳಿದವರಿಗೆ ಎಲ್ಲರಿಗೂ ಕೂಡ ಭಕ್ತಿಭಾವ ಮೂಡುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ಅವಳನ್ನು ಸ್ಮರಿಸ್ತಾ, ಅವಳಿಗೆ ಸ್ಫೂರ್ತಿಯನ್ನು ಕೊಟ್ಟಂಥ ಕೃಷ್ಣನ ಸ್ಮರಿಸ್ತಾ ಈ ಮಾತುಗಳನ್ನು ಪಾದಾರಂಭಗಳನ್ನು ಅರ್ಪಿಸ್ತೇನೆ. ಶ್ರೀಕೃಷ್ಣ ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾ ಆತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ. ಮಧ್ಯೆ ಒಂದು ಘಟನೆ ಆಯಿತು, ಅದನ್ನು ಎರಡು ತರಹ ವಿವರಿಸ್ತಾರೆ. ಅದನ್ನು ಹಿಂದಿನ ಪಾಠದಲ್ಲಿ ಗಮನಿಸಿದ್ವು. ಒಂದು, ಅಕ್ಬರ್ ತಾನ್ಸೇನ್ ಜೊತೆ ಬಂದಿದ್ದ, ಬಂದು ಇವಳ ಹಾಡ